ಪ್ರೇಮಿ ಯಾಕ್ಲೆ ಯಾಕಲಕತ್ತಿದಿ? ಏನಾತ? ಯಾರಿಗಾರ ಏನಾತನ? ಹುಡ್ರ ಆರಾಮದಿಲ್ಲ ಮನ್ಯಾಗ? ಅವ್ವ ಎಲ್ಲಾರು ಆರಾಮದಿರಲ್ಲ? ಏನಾತ? ಹಿಂಗ್ ಬಂದ್ ಒಮ್ಮತ್ಲೆ ಹಿಂಗ ನೋಡಿದ್ರೆ ನನಗೆ ಎಷ್ಟು ಗಾಬರಿ ಹಂಗಿಲ್ಲ. ಏನಾತ ಹೇಳ ಹೇಳು. ಎಲ್ಲರೂ ಆರಾಮದಾರಿ. ನಮಗ ನೋಡ್ರಿ ಬಂದಿರೋದೀಗ ನಮ್ದವ್ರಿ. ಈಗ ನಮ್ ಜೀವನ ಬೀದಿ ಪಾಲಾತ್ರಿ. ಹಾ ಬಿದಿ ಪಾಲಾತ? ಏನಾತ? ಬಿಡಿಸ್ ಹೇಳು. ಹಂಗ ಒಗಟಿಟ್ಟು ಮಾತಾಡೋದು ನನಗೆ ಏನ್ ಅರ್ಥ ಆಗ್ಬೇಕು? ಅದ್ರ ನೀ ಅಳೋದು ಹಿಂಗ್ ಮಾತಾಡೋದು ನನಗೆ ಎದೆ ನಟ ಬಡ ಹೊಡ್ಕೊಳಕತ್ತೈತಿ. ಏನಾತ ಹೇಳು. ಅದು ಮೀನಾರವ್ವ ಅವ್ರು ಬಂದಾರ, ಅತ್ತೆಯರು ಅವರು ಎಲ್ಲರೂ. ಏನ ಹಿಂಗಲ್ಲ ಅವ್ವ? ಅಲ್ಲ ಅವ್ರು ಯಾರೋ ಏನೋ ಅಂದ್ರು. ಹಳದ ಮಗ ನಾನು ನಮ್ಮವ್ವ ಮಗನ ಅಲ್ಲ, ನನ್ಗ ಹೊರಗೆ ಹಾಕ್ತಾಳ ಅಂತ ನಮ್ಮವ್ವ. ಅಲ್ಲ ನಮ್ಮವ್ವ ಹೆಂಗಾರ ಮನ್ಸು ಬಂದಿದ್ದು ಹಿಂಗ ಅನ್ನಕ್ಕ? ಅಂದ್ರೆ ರೊಕ್ಕದ ಬೆಲೆ ಐತೆ, ಹಳದ ಮಗದ ಬೆಲೆ ಇಲ್ಲ. ಈ ಮನೆಯೊಳಗ ನಾನು ಲೆಕ್ಕಕ್ಕ ಇಲ್ಲ ಹಂಗಿದ್ರ. ಅಂದ್ರೆ ಇಷ್ಟು ದಿವಸ ನನ್ನ ನಮ್ಮನಿ ಕೆಲಸದರ್ಗತೆ ನೋಡ್ಕೊಂಡಿದ್ರ. ನಿಮ್ಮನ್ನೆಲ್ಲ ಮನ್ಯಾಗ ಚಾಕ್ರಿ ಮಾಡಕ್ ಇಟ್ಕೊಂಡಿದ್ದಂಗ ಅದಾರ. ಅಂದ್ರೆ ರೊಕ್ಕದ ಬೆಲೆ ಕೊಟ್ಟವ್ರು ಮಾತ್ರ ಮಕ್ಕಳು, ಇಲ್ಲ ಅಂದ್ರೆ ನಮಗಿಲ್ಲ ಅಂತ ಅರ್ಥ. ಕೇಳ್ತೀನಿ ತಡಿ, ನಾನು ನಮ್ಮವನ್ನ ಕೇಳ್ತೀನಿ ತಡಿ. ಇವ್ರು ಬಂದ್ರು ನೋಡ್ರಿ, ಅದೇನ ಮಾತಾಡ್ಬೇಕಂದ್ರಲ್ಲ, ಮತ್ತೆ ಇವಾಗ ಹೇಳ್ಬಿಡ್ರಿ. ಆಮೇಲೆ ಮತ್ತೆ ಏನಾರ ಇವ್ರು ಅನ್ನಂಗದಾರ, ಮೊದ್ಲ ಒಂಚೂರು ತಿಳಿಸ್ಬಿಡ್ರಿ. ಹೌದು ತಡಿ ಹೇಳ್ತೀನಿ ತಡಿ. ಏ ಮಂಜು, ಒಂಚೂರು ಬಾರಪ್ಪ ಇಲ್ಲಿ. ನಾನು ನಿನ್ ಕೊಟ್ಟಿಗೆ ಏನೋ ಮಾತಾಡ್ಬೇಕು, ಒಂಚೂರು ಬಾಯ್ ನನ್ನ ಜೊತೆಗೆ. ಯವ್ವ ಮೀನಾ, ಓ ಅತ್ತೀರ ಯಾವಾಗ ಬಂದಿರಿ? ಏ ಇಲ್ರಿ ಹೇಳ್ಯಾರ, ಮಧ್ಯಾಹ್ನದಾಗ ಬಂದ್ರಿ. ನಾ ಆರಾಮದೇನ್ರಿ, ನೀವು ಆರಾಮದಿರಿ? ಹ್ಞೂ ರೀ ಆರಾಮದೀನಿ. ಮಾವ್ರು ಬಂದಿಲ್ರಿ? ಇಲ್ರಿ ಹೇಳ್ಯಾರ, ಅವರು ನೋಡಿರಲ್ಲ ಪುರ್ಸತ್ ಇರಂಗಿಲ್ಲ ಕೆಲಸ, ಅದಕ್ಕೆ ನೀನ ಹೋಗ್ಬಾ ಅಂದ್ರೆ ನಾನು ಹೋಗ್ಬೇಕೆ ಬಂದ್ರಿ. ಬಾರ ಮಂಜು, ಒಂಚೂರ ಮಾತಾಡ್ಬೇಕು ಬಾರ್ಲಾ. ಹೌದು ಅದ ಅನ್ಕೊಂಡೆ. ಯಾಕೆ ಅಲ್ಲ ಇಲ್ಲೇ ಮಾತಾಡ, ಎಲ್ಲರೂ ಇದೀವಲ್ಲ. ಏನು ಅಂತಂದು ಮೀನಾ ಬಂದ ತಕ್ಷಣ ನಿನಗೆ ಇಲ್ಲು ನೀನು ಹಿಂಗೆ ಗಾಬರಿ ಕರೆಕತ್ತಿ, ಏನಾಯ್ತು? ಇಲ್ಲಿ ಬಾ ಹೇಳ್ತೇನೆ ಅಂತ ಹೇಳಿದ್ನಿಲ್ಲ. ನಡಿ ಆಯ್ತು ನಡಿ. ಅಲ್ಲ ನಿನ್ ಗಂಡ ಇದಕ್ಕೆ ಒಪ್ತಾನಂತೆ? ಅಯ್ಯ ಒಪ್ಲಿಲ್ಲ ಅಂದ್ರೆ ಅತ್ತಿಯರ್ ಅದಾರಲ್ಲ, ಅತ್ತಿಯರ್ ಒಪ್ಪಿಸ್ತಾರ. ಅತ್ತಿಯರಿಗೆ ಚಂದಗಿ ಮನಿ ಎಲ್ಲ ಇರ್ಬೇಕು, ನಮ್ ಜೊತೆಗೆ ಇರ್ಬೇಕನ್ನ ಆಸೆ. ಅವರು ಇಂಥದೆಲ್ಲ ಬಿಡ್ತಾರನ? ಒಪ್ಪಿಸ್ತಾರ ನೋಡು. ಒಂದ್ ವೇಳೆ ಅವ್ರ ಅಣ್ಣನ ಅತ್ತಿಗೆನ ಮನೆ ಬಿಟ್ಟು ಹೊರಗಕ್ಕ ಇಷ್ಟ ಇಲ್ಲ ಹಂಗ ಹಿಂಗ ಅಂದ್ರೆ, ಯವ್ವ ನೀ ಚಿಂತೆನೆ ಮಾಡ್ಬೇಡ, ಅವರು ನನ್ನ ಸಲುವಾಗಾದ್ರೂ ಹ್ಞೂ ಅಂದ ಅಂತಾರ. ಆತವ ಮಗ, ಎತ್ತಾಗಾರ ಒಟ್ಟ ನೀನು ಅನ್ಕೊಂಡಂಗ ಅದ್ರ ಸಾಕು. ಯಾಕೆ ಯವ್ವ ಇಲ್ಲ ಕರ್ಕೊಂಡ್ಬಂದಿ? ಏಯ್ಯ ಬಾಡೆ ಪುಸ್ತಕ ಮಾಡಲ್ಲ, ಹೇಳ್ತಂಕ ಒಟ್ಟೆ. ಆತ ಹೇಳಿ, ಏನು ಹೇಳಿ, ಬಡ ಬಡ ಹೇಳ. ಅದು ಯವ್ವ ಏನು ಹೇಳಕತ್ತೀವಿ ನೀನು? ಅಲ್ವೇ ನನಗಿಂತ ಮನೆಗೆ ದೊಡ್ಡ ಮಗ ಅಣ್ಣ ಅತ್ತಿಗೆ, ಆಮೇಲೆ ನಾನು ಹೆಂಡತಿ ಬಂದದ್ದು. ಅಲ್ಲ ಇಷ್ಟು ದಿವಸ ನಾನು ಇನ್ನ ಸಣ್ಣತಿದ್ದ ಅತ್ತಿಗೆ ನನ್ನ ಮಗನ ಥರ ಜಪಾನ್ ಮಾಡಲ್ಲ. ಆಮೇಲೆ ಅಷ್ಟಕ್ಕೂ ನಮ್ಮಣ್ಣ ಹೊಲದಾಗೆಲ್ಲ ಅಷ್ಟು ಕಷ್ಟಪಟ್ಟು ದುಡಿದು ಹೊಲ ನಾವು ಒಂದು ಇದಕ್ಕೆ ಮಾಡಿ ನಮಗೆಲ್ಲ ಕಾಳು ಕಡಿ ಎಲ್ಲ ಮಾಡ್ತಾನೆ. ಅಲ್ವೇ ನಿನ್ನ ತಿಳಿದು ನೋಡು, ನನ್ನ ಪಗಾರ ಬರೋದು ಏಟು ಅಂದ್ರೆ ಗೇಟ್ ಮನಿ ನಡೀತೈತಿ. ಅಣ್ಣನಿಂದ ಕಾಳು ಕಡಿ, ಆಮೇಲೆ ವರ್ಷದಾಗ ಗೇಟ್ ರೊಟ್ಟು ಬಿಡಿ ರೊಕ್ಕ, ಅದರಿಂದ ನಾವು ಒಂದು ಅರ್ಧ ಜೀವನ ನಡೀತೈತಿ ನಮ್ದು. ಅಲ್ವೇ ನೀನು ಅದೇನ ಅಂತಾರಲ್ಲ, ಹರ್ಷದ ಕೂಳ್ ನಂಬ್ಕೊಂಡು ವರ್ಷದ ಕೂಳ್ ನಮ್ಮ ಮರ್ಕಂತ ಹಂಗೆ ಮಾಡಕತ್ತಿ ಅಲ್ವೇ? ಬ್ಯಾಡ್ವಿ. ಆಮೇಲೆ ಅಣ್ಣ ಅತ್ತಿಗೆ ನಮ್ಗೆ ಏನು ಅನ್ಯಾಯ ಮಾಡ್ಯಾರ ಬಿ ಅವರು. ಅವ್ರ ಪಾಪ ಎಷ್ಟು ನಾವು ಮತ್ತೆ ನೋಡಿದ್ರೆ ಅವ್ರನ್ನಷ್ಟು ಲಕ್ಷಕ್ಕೆ ತಗೊಳಂಗೆ ಇಲ್ಲ. ನನ್ನ ಹೆಂಡತಿ ಒಟ್ಟ ಹೊಳ್ಳಲ್ಲ ಮಾತಾಸಲ್ಲ, ಬರೀ ನನ್ನ ಮಕ್ಳಿಗೆ ಇರ್ಬಿರ್ತಾಳ, ಬರೀ ನನ್ನ ಮಕ್ಳದ್ದು ಅಷ್ಟೇ ನೋಡ್ಕೊಂತಾಳ. ಆ ಹುಡುಗರು ಮಕ್ಳಿಗೆ ಒಂದು ಚಡ್ಡಿ ತರಂಗಿಲ್ಲ ನನ್ನ ಹೆಂಡತಿ. ಪಾಪ ಹರ್ಕೊಂಡು ಹಾಕೊಂಡು ಅಡ್ಡಿರ್ತಾರೆ. ಆದ್ರೂ ಒಂದು ತುಟಿ ಪಿಟ್ಟಕ್ಕೆ ಅನ್ನಂಗಿಲ್ಲ ನಮ್ಮ ಅಣ್ಣ ಅತ್ತಿಗೆ. ಅವರ ವರ್ಷದಾಗ ಯಾವಾಗ ಬಂದಾಗ ಒಂದು ಅಂಗಿ ಪಂಗಿ ತರ್ತಾರೆ. ಆದ್ರೆ ಅವ್ರು ತಂದ್ರೆ ನನಗೆ ಮಕ್ಳಿಗೆ ಅವ್ರ ಮಕ್ಳಿಗೆ ಎಲ್ಲರೂ ತರ್ತಾರೆ. ಆದ್ರೆ ಯಾವತ್ತು ಅವ್ರು ಅಂದಿಲ್ಲ ನನ್ನ ಮಕ್ಳಿಗೆ ಬಿಟ್ಟು ನಿಮ್ಮ ಮಕ್ಳಿಗೆ ಅಷ್ಟೇ ತರ್ತಾರಲ್ಲ ಅಂತಂದು. ಅಂತ ಒಳ್ಳೆಯವ್ರನ್ನ ನಾವು ಮನೆ ಬಿಟ್ಟು ಹಾಕೋದು ಯಾನ್ ಬಿ ದೇವರ ಮೆಸ್ತ ನನ್ ಬೇವ ಬ್ಯಾಡ್ವೆ. ಇಂಥ ತಪ್ಪು ಕೆಲಸ ಮಾಡಿ ಪಾಪು ಕೀಡಾಗದ್ ಬೇಡ. ನನ್ ಒಡ ಹುಟ್ಟು ನನ್ನ ಬೇಕ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟೇನ, ನಿನ್ನ ಹೊಟ್ಟೆ ಹುಟ್ಟಿ ನನ್ನ ಮಗ ಆತ ಅಲ್ವೇ? ನನಗೊಂದು ಹೊತ್ಕೊಂಡು ಮಾಡ್ತಿಲ್ಲ ನೀನ, ನಾ ಮಾಡಿದ್ರೆ ಬ್ಯಾಡ ಅನ್ಬೇಕು. ಹಂಗೆ ಮಾಡ್ಬಿಡಲ್ಲ. ನಿಮ್ಮ ಅಣ್ಣತ ಯಾರು ನನ್ನ ಹೊಟ್ಟೆಗೆ ಹುಟ್ಟೆ ಅಂತ ನೀನು ನನಗೆ ಬೈಬೇಕು. ಅಂಥದ್ದು ನೀನು ಆ ರೊಕ್ಕ ಸಲುವಾಗಿ ನಮ್ಮ ಅಣ್ಣ ತಮ್ಮನ ದೂರ ಮಾಡ್ತೀಯಲ್ವಿ? ಅಲ್ಲ ದೂರ ಮಾಡೋದು ಹೊಟ್ಟೆ ಕೂತು ನಿನ್ನ ಕಳ್ಳು ಅದನ್ನ ನಿನ್ಗೆ ಹಿಂಗೆ ಅನ್ನಕ್ಕರೆ ಹೆಂಗೆ ಮನ್ಸು ಬರ್ತ ಬೇವ? ಅಲ್ಲಲ್ಲ ಬಾಡ ಊರ್ ಬಾಡ ಅಲ್ಲಲ್ಲ, ನಿನ್ ಹೆಂಡತಿ ತವ್ರ ಮನೆಯವರು ನಿನ್ ಉದ್ದಕ್ಕ ಸುರೇಖ ಸಜ್ಜಾಗ್ಯಾರ. ಬಂಗಾರ ಅಂತೀಯ, ಬಂಗಾರ ಬೆಳ್ಳಿ ಮನಿ ಆಸ್ತಿ ರೊಕ್ಕ ರೂಪಾಯಿ ಎಲ್ಲ ಕೊಡ್ತೀನಂತ. ಅದೇನ ಅಂತಾರ, ಏನು ಬಂದ ಕಣ್ ಮುಚ್ಕೊಂಡಿದ್ರಂತ. ಹಂಗಾತ್ ನಿನ್ ಗತಿ. ಸುಮ್ಮನೆ ಕುದ್ರಲ್ಲ, ನಾನು ಎದುರು ಮಾತಾಡಕ್ ಹೋಗ್ಬೇಡ. ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಏನು ಅಂತಂದು. ನಾ ಹೇಳಕತ್ತಿರೋದು ಅದಕ್ಕೆ ನೀನು ಕರ್ಕೊಂಡ್ ಬಂದಿರೋದು ಇಂಥ ವೇದ ಪುರಾಣ ಅದನ್ನೆಲ್ಲ ಹೇಳ್ತಿ ಅಂತಾನ. ಅಲ್ಲೇನು ತುಟಿ ಪಿಟ್ಟ ಕನ್ನಂಗಿಲ್ಲ ಅಂತ. ನಿನ್ ಹೆಂಡತಿ ನೀನ್ ಬಿಟ್ಟು ಕೊಡು. ನಾಳೆ ನಿನ್ ಹೆಂಡತಿ ನಿನ್ ಮಕ್ಳು ಇಲ್ದಂಗೆ ನಮ್ಮ ಕುಂದ್ರಬೇಕಾಗತ್ತೆ. ಆಮೇಲೆ ನೋಡ್ ಮತ್ತೆ ಜೀವನ ಪರ್ಯಂತ ಒಬ್ಬತ್ತಾಗಿ ಅವಾಗ ನಾನು ಬರ್ತಾನ, ಅತಿ ಬರ್ತಾನ, ಯಾರು ಬರ್ತಾರ? ಯಾರು ಬರಲ್ಲ. ನಾನು ನೀನ್ ಇಬ್ರು ಇಲ್ಲೇ ನೋಡ್ಕೊಂಡು ಕುಂದ್ರಬೇಕಾಗತ್ತೆ. ಅಲ್ಲಲ್ಲ ಅಂತ ಬಂಗಾರದಂತ ಹೆಂಡತಿ, ಮುದ್ದಂತ ಮಕ್ಕಳು, ಅವನ್ನೆಲ್ಲ ಬಿಟ್ಟು ನೀವು ಒಬ್ಬತ್ತಿ ಅಲ್ಲ. ಅಲ್ಲ ಹೆಂಡತಿನ ಎದುರಾಕೊಂಡಿರ್ತೀನ? ಅಯ್ಯ ದಿಮಾಕ್ನೇತ ಮತ್ತೆ ಸುಮ್ಮನೆ ನೋಡ. ನನ್ನ ಕೊಟ್ಟೆ ಏನಾರ ಅನಿಸ್ಕೊಳಕ್ ಹೋಗ್ಬೇಡ. ಬಂದದ್ದು ಬರ್ಲಿ, ಮುಂದೆ ನೋಡೋಣಂತ. ನಾ ಹೇಳ್ದಷ್ಟೇ. ಈಗೇನು ತುಟಿ ಪಿಟ್ಟ ಕನ್ನಕ್ ಹೋಗ್ಬೇಡ. ಬಾಯ್ ಮುಚ್ಕೊಂಡಿದ್ದಿ ಚಲೋ ಆತ. ಇಲ್ಲಾಂದ್ರೆ ನಾನು ನಿನ್ನ ಹೆಂಡತಿ ಕೊಟ್ಟಾಗ ಹೋಗೇ ಬಿಡ್ತೀನಿ. ಒಬ್ಬತ್ತ ಬಿದ್ದಿರಿಲ್ಲೇ ಅಲ್ವೇವ? ಈ ನನಗೆ ನಂಜಿಕೆ ತೋರಿಸ್ತಾರೇನೆ ಅಂದ್ರೆ ಆಕಿ ಬಿಟ್ಟು ಹೋಗ್ಕೊಳ್ಳೋ ಅಂತಂದು ಅಣ್ಣ ಅತ್ತಿನ ಹೊರಗಾಕ್ಲ ನಾನು ಹಂಗಿದ್ರೆ. ಅಲ್ಲ ನೀವು ಮಾತಾಡಿದ್ರೆ ನಿನಗರ ಮನಸ್ಸಿಗೆ ಒಪ್ಪತ್ತೇನೆ? ಅಲ್ಲ ನಿನ್ನ ಮಗ ಬೇ ಅಂತ. ಅಲ್ಲ ನನಗೆ ನೀನು ಬುದ್ಧಿ ಹೇಳ್ಬಿಟ್ಟು ನೀನು ಹಿಂಗೆ ನನ್ನ ಮೇಲೆ ಸಿಟ್ಟು ಮಾಡಿ ಬಾಯ್ ಮುಚ್ಕೊಂಡಿರೋ ಹಂಗೆ ಅಂತಿಲ್ಲ. ನಾನು ಕೆಲವು ಒಪ್ಪಲ್ ನೋಡು, ಏನು ಮಾಡ್ರು ಒಪ್ಪಲ್ಲ ನಾನು. ಒಪ್ಪಲ್ಲ ಹಂಗೆ ನಾ ಇಲ್ಲೇ ಉರ್ಲಾಕೋತೀನಿ. ಇಲ್ಲೇ ಉರ್ಲಾಕೋತೀನಿ. ಇಷ್ಟು ದಿವಸ ಕಷ್ಟದಾಗ ಬರ್ತಂದಾಗ ಎಲ್ಲ ಜೀವನ ಮಾಡಾತು. ನಿಮ್ಮ ಅಪ್ಪ ಹಂಗ ದೊಡ್ಡ ಕಟ್ಟಿ ಗಳಿಸಿ ಇಟ್ಟಾನ. ನಿಮ್ಮ ಅಜ್ಜ ಗಳಿಸಿದ್ದು ಇದು, ನಿಮ್ಮ ಅಪ್ಪ ಗಳಿಸಿದಲ್ಲ, ನಿಮ್ಮ ಅಜ್ಜ ಗಳಿಸಿದ ಮನಿ ಮುಗ್ಲ ಎದ್ದು ಅದೇನ ಅಂತಾರಲ್ಲ ಮೂರಾ ಬಟ್ಟೆಯಾಗಿ ಯಾವ ಮೈ ಮೇಲೆ ಹೋತೈತೆ ಗೊತ್ತಿಲ್ಲ. ಆ ನಮ್ನಿ ಐತಿ ಮನಿ. ಇನ್ನ ಹೊಲ
ಹೊಲದಾಗ ಏನ್ ಬರುತ್ತೆ, ಏನ್ ಹಂಗ ಬರತ್ ಅಂತ ಹೇಳಲ್ಲ. ಏನ್ ಬರುತ್ತೆ, ವರ್ಷದಾಗ ಒಂದ್ ಬೆಳಿ, ಅದು 6 ತಿಂಗಳು ಬರೋ ಬೆಳಿ ವರ್ಷಕ್ಕೆ ಬರುತ್ತೆ. ಒಂದೇ ನೆಟ್ಟಿಗೆ ಒಂದ್ ಬರೋದಿಲ್ಲ, ಹಾಕಿದ್ ಒಂದ್ಸಲ ಬರುತ್ತೆ, ಒಂದ್ಸಲ ಬರೋದಿಲ್ಲ. ಅದನ್ನ ನೆಚ್ಕೊಂಡ್ ಕುತ್ಕೊಂಡು ಜೀವನ ಮಾಡಕ್ಕಾಗತ್ತೆ? ಎಷ್ಟು ದಿವಸ ಅಂತ ಹೊಟ್ಟಿ ಬೆತ್ತನೆ ಬಟ್ಟೆ ಹಾಕೊಂಡು ಜೀವನ ಮಾಡೋಣ? ಈ ನಂಗೆ ಈ ಸೊಸಿ ಬಂದಾಗಿಂತ ಓಟು ಮನ್ಯಾಗ ಓಟು ಬಂಗಾರ ಬೆಳ್ಳಿ ರೊಕ್ಕ ಕಾಣಕತ್ತೀನಿ. ಏನ್ ನಿನ್ ರೊಕ್ಕ ಏನ್ ನೀನು ನೌಕರಿ ಮಾಡ್ಕೊಂಡ್ ಬಂದ್ರೆ ಏನ್ ಹಂಗ ಜಗ್ಗಿ ಬಂದ್ಬಿಡುತ್ತೆ? ಏನ್ ಮಾಡಕ್ಕಿಲ್ಲ, ಏನ್ ಕಿಸಕ್ಕಾಗಿಲ್ಲ. ಎಷ್ಟು ದಿವಸ ಆದ್ರೂ ಒಂದ್ ನೆಟ್ಟಿಗೆ ಸ್ಕೂಟರ್ ಮುಕ್ಳ ಇಟ್ಕೊಂಡು ಆಡಾಕ ಸ್ಕೂಟರ್ ಇದ್ದಿದ್ದಿಲ್ಲ ನಂತಲೆ, ಅದು ನನ್ನ ಸೊಸಿ ತಂದು ಕೊಡೋದಕ್ಕೆ ಇಟ್ಕೊಂಡು ಆಡಾಕತ್ತೀರಿ. ಏನ್ ಕಾಂತಿ ಹೇಳಿ ನೀನ? ಯಾಕೆ ಇಲ್ಲ ಅಂದ್ರೆ ಏನು ಉಂಟಿ? ಅದ ಮತ್ತೆ ಒಳಬಳ ಅದ ಹಿಂದಿನ ಜನ ಬಾಳ್ತೀಯೇನೆ? ನೋಡು ನನ್ನ ಮಾತು ಕೇಳು, ನಿನ್ ಒಳ್ಳೇದಕ್ಕೆ ನಾ ಹೇಳಕತ್ತಿರೋದು. ನನಗ ನಿನ್ ಮ್ಯಾಗ ಜಾಸ್ತಿ ಪ್ರೀತಿ ಐತಿ ನೋಡು. ಅಂತ ಸೊಸಿ ಲಕ್ಷ್ಮಿ ಹಂಗ ಬಂದಾಳ ನಿನ್ ಪಾಲಿಗೆ. ಲಕ್ಷ್ಮಿ ಅಂತ ಸೊಸಿನ ಒದ್ಕೋಬೇಡ, ಪಾಲಿ ಬಂದ ಅದೃಷ್ಟನ ಕಳ್ಕೊಬೇಡ. ನೋಡು ನನ್ನ ಮಾತು ಕೇಳು, ನಾನು ತಾಯಿ, ನಿನಗೆ ಒಳ್ಳೇದ ಬಯಸ್ತೀನಿ. ನೋಡು ನಿನ್ಗ ಅಲ್ಲಲ್ಲ, ನಿನ್ಗೇನು ಆರಾಮ್ ಸುಖದಿಂದ ಇರಂಕ ಮನಿ ಬರುತ್ತೆ, ಕಾರ್ನ ಕೊಡಿಸ್ತಂದ್ರ ಮನಿ ಆದ್ಮೇಲೆ ಮನಿ ಕಟ್ಟೋದ್ ಜಾಗ ಇಲ್ಲ. ಹೊಲ್ದಾಗೇನೆ ಅದೇ ಅದ್ರಿಗೆ ಒಂದ್ ಮೈಯ ಪೈಸೆ ಬೆಳೆಯಂಗಿಲ್ಲ. ಅದ್ರಾಗ ಒಂದ್ ಮನಿ ಆತಂದ್ರ ಚಲೋ ಅಲ್ಲಲ್ಲ. ಇಷ್ಟು ಅವ್ರಾಗಿ ಕೊಡ್ತೀವಿ ಅಂತಂದ್ ಬಂದಾಗ ನೀವು ಅಲ್ಲಂತಂದು ಅದೃಷ್ಟನ ತಳ್ಳಿ ಜೀವನ ಮಾಡಂತ ನಿನ್ನಂತ ಮುಟ್ಟಾಳ ಮಗನ ಎಲ್ಲೇ ನೋಡಿಲ್ಲ. ನೋಡು ಒಲ್ಲೆನ್ ಬೇಡ, ನನ್ನ ಮಾತು ಕೇಳು, ಸುಮ್ಮನೆ ಹೂ ಅನ್ನು. ನಿಮ್ಮ ಅಣ್ಣ ಅತ್ತಿಗೆ ಅವ್ರಿಗೆ ಬಡತನಿಂದ ಮೊದಲಿಂದ ಬೆಳೆದು ಬಂದು ರೂಢ ಐತಿ, ಅವರೆಲ್ಲ ಜೀವನ ಮಾಡ್ತಾರೆ. ನಿನಗಾಗುತ್ತೇನೆ? ನಿನಗೆ ವಾಪಸ್ ನಿಮ್ಗೆ ಹೊಲ್ದಾಗ ಮನ್ಯಾಗ ಮಾಡೋದಾಗತ್ತ? ನಿನಗೆ ಆಗಲ್ಲ. ನೀನು ಆಫೀಸ್ನಾಗ ಮಾಡ್ದತ್ತ ಇಂಥವೆಲ್ಲ ನಿನ್ನ ಕೈಲಿ ಆಗಲ್ಲ. ನಾಳೆ ಬರ್ತಾ ಆಕಿ ಒಬ್ಬೇ ಮಗಳು, ಅವ್ರು ಓಟು ಆಸ್ತಿ ನಿನಗೆ ಬರುತ್ತೆ. ಅವರು ಕಂಪ್ನಿ ಎಲ್ಲ ಅದಾವಲ್ಲ, ನಾಳೆ ಮತ್ತೆ ನೀನು ಅವ್ರು ಹೇಳಿ ಕೇಳ್ಕೊಂಡು ಹೋದ್ರೆ ಓಟು ನಿನಗೆ ಮಾಡ್ತಾರೆ. ಮತ್ತೆ ಅದೇನಿದ್ರೆ ಮಗಳಿಗೆಲ್ಲನ ಮಗಳು ಯಾರಿಗೆ ಮಾಡ್ಬೇಕು? ನಿನಗೆ ಹೋಗಿಲ್ಲ. ಮತ್ತೆ ನೀನು ಅನ್ಭವಿಸ್ತಿಲ್ಲ, ರಾಜ ನಂಗೆ ಮೆರೆಯಲ್ಬಿಟ್ಟು ತಿರ್ಕೊಂಡಂಗ ಅವ್ರು ತಿರ್ಕೊಂಡು ಹೋಗೋರ್ ಹಿಂದೆ ನೀನು ಹೋಗ್ತೀನಂತಿಲ್ಲ. ಬಾಡೆ ಓಡ್ಬೇಡ, ನಿನಗೆ ಏನು ಹೇಳ್ಬೇಕಂತೀನಿ ನಾನು. ನೋಡು ನನ್ನ ಮಾತು ಕೇಳು, ರಾಜ ನೀನು ಭಿಕ್ಷುಕ ಆಗ್ಬಿಡಲ್ಲ. ನನ್ನ ಮಾತು ಕೇಳು, ಯಾರ್ಯಾರು ಹಣೆ ಬರ್ದಾಗ ಏನು ಬರ್ತೈತೆ ಅದ ಯೋಗಿ ಪಡೆದದ್ದು ಯೋಗಿ, ಜೋಗಿ ಪಡೆದದ್ದು ಜೋಗಿ. ಅದಕ್ಕಲ್ಲ ನಿನ್ನ ಹಣೆ ಬರ್ದಾಗ ಅದೃಷ್ಟ ಬರ್ದ ದೇವರು. ಅದ್ನ್ಯಾಕೆ ನೀನು ಕೆಡಿಸ್ಕೊಂತಿದಿ? ನಿಮ್ಮ ಮನೆ ಹಣೆ ಬರ್ದಾಗ ಹಂಗೆ ಬರ್ತೈತಿ. ಅದಕ್ಕೆ ಅಂತಾಕಿ ಸೊಸೆಯೇ ಬಂದಾಳ. ನಿನ್ನ ಇಲ್ಲೋಡು, ನಿನ್ನ ಹಣೆ ಬರ್ದಾಗ ಲಕ್ಷ್ಮಿ ಅಂತಕ್ಕೆ ಬಂದಾಳ. ಅದಕ್ಕೆ ಹೇಳೋದು, ನನ್ನ ಮಾತು ಕೇಳು. ಮಕ್ಕಳು ನೋಡು, ನಾಳೆ ನಿನಗೆ ಈಡೆಗೆ ಆಸ್ತಿ ಬಂತಂದ್ರೆ ಮಕ್ಕಳು ಮುಂದೆ ಅವ್ರ ಭವಿಷ್ಯನ ಚಲೋ ಇರುತ್ತೆ. ನೀನೇನಾರ ಈಗ ಒಳ್ಳೆ ಹಿಂಗಂದ್ರೆ ನಾಳೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ವಿಚಾರ ಮಾಡು. ನೀನಾಗಿ ಕುತ್ಕೊಂಡು ನಿನ್ನ ಮಕ್ಕಳು ಜೀವನ ಹಾಳು ಮಾಡ್ತೀಯ. ಒಬ್ಬ ಅಣ್ಣನ ಸಲುವಾಗಿ ನಿನ್ನ ತಾಯಿ ಕಳ್ಕೊಂತಿ, ಹೆಂಡತಿ ಕಳ್ಕೊಂತಿ, ಇಬ್ಬರು ಮಕ್ಕಳನ್ನ ಕಳ್ಕೊಂತಿ. ಅಷ್ಟ್ರ ಜೀವನ ಹಾಳಾಗುತ್ತಾ, ಮಕ್ಕಳು ಜೀವನ ಹಾಳಾಗುತ್ತಾ, ನಿನ್ನ ಜೀವನ ಅಲ್ಲೋಲಕ್ಕಾಗುತ್ತಾ. ಕಷ್ಟದಾಗ ಬಿದ್ದು ನೋವು ಅನ್ಭವಿಸ್ತಿಲ್ಲ. ಇವೆಲ್ಲ ಯಾಕೆ ಬೇಕು? ಸುಮ್ ಬಾಯಿ ಮುಚ್ಕೊಂಡಿರು. ಮಾತಾಡಕ್ಕೆ ನಾ ಮಾತಾಡ್ತೀನಿ, ನೀನೇನು ಮಾತಾಡಕೋಬೇಡ. ದೂಸರ ಪಿಟಕ್ ಅನ್ಬೇಡ. ನಾ ಎಲ್ಲ ಹೇಳ್ತೀನಿ. ನಿಮ್ಮ ಅಣ್ಣಗ ನಿಮ್ಮ ಮತ್ತೆ ಏನು ಹೇಳಿ ಏನು ಮಾಡಿ ಹೊರ ಕಳಿಸ್ಬೇಕು ನೆಲ ಕಳಿಸ್ತೀನಿ. ನೀ ಮಾತಾಡಿರಲ್ಲ ಈ ಸಮಸ್ಯೆ ಬರೋದು. ನೀ ಮಾತಾಡಕ್ಕೆ ಹೋಗ್ಬೇಡ. ನಾನು ಎಲ್ಲ ಮಾತಾಡಿ ಅವ್ರ ಮನೆ ಬಿಟ್ಟು ಹಾಕ್ತೀನಿ. ನೀ ಸುಮ್ಮನೆ ಬಾ ನನ್ನಿಂದ ಅಷ್ಟೇ. ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀನಿ. ಒಂಟು ಇಂಟು ಒಟ್ಟು ನನ್ನ ಬಾಯಿ ಕಟ್ಟಿ ಹಾಕಿದ ಹೆಂಗಿದ್ರೆ ಏನಾಗಲ್ಲ, ಬಾರ್ಲ, ಎಲ್ಲ ನಿನ್ನ ಒಳ್ಳೇದಕ್ಕೆ ಬಾ. ಏನು ಒಳ್ಳೇದು ಏನು ಕೆಟ್ಟದ್ದು ಆ ದೇವ್ರಿಗೆ ಗೊತ್ತು. ಏ ಪ್ರೇಮಿ ಕರ್ಕೊಂಬಲ್ಲ ನಿನ್ನ ಗಂಡನ. ರೀ ಆ ತೀರ್ ಕರೆಯಕತ್ತಾರ, ಬರೀ ಹೋಗೋಣ. ನಡಿ ಕೇಳೇ ಬಿಡ್ತೀನಿ. ನಡಿ ಅವನ್ನ ಯಾಕೆ ಹಿಂಗೆ ಮಾಡತ್ತೆ ಅಂತ ಕೇಳ್ತೀನಿ. ತಡಿ ಇರ್ಲಿ ಬಾ ಕೇಳ. ನಾನು ಈ ಮನೆಗೆ ದೊಡ್ಡ ಮಗ ಅದೀನಿ, ನಾನೇ ಕಂಚ್ಕೊಳ್ಳಿ. ಬಾ ಕೇಳ. ಯವ್ವ ಏನು ಬೈದು? ಅಲ್ಲ ಪ್ರೇಮಿ ಹೇಳಿದ್ದು ಕರೆಯವ. ಅಲ್ಲ ನನ್ನ ಕಿವಿಲೆ ನಾನು ನಂಬಕ್ಕಾಗೋಲ್ತು. ಯಾಕೆ ಬೇವ ಹಿಂಗೆ ಮಾಡಕತ್ತೀನಿ ನೀನು? ಹೇಳೋದಿಲ್ಲ. ನಾ ಹೇಳೋದು ತಪ್ಪಿಟ್ಬಿಡು. ನೋಡಪ್ಪ, ಈಗ ನಾ ಹೇಳಕತ್ತೀನಿ ನೋಡು. ಈಗ ಅವ್ರತ್ತಿ ಆತಗ ಏನ್ ಬೇಕಾದ್ ಕೊಡಿಸ್ಬೋದು, ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಂಗ ಮಗಳ ಸುಖಕ್ಕೆ ಅಳಿಯನ್ ಸುಖಕ್ಕೆ ಅವ್ರು ಏನು ಕೊರಿ ಮಾಡಿಲ್ಲ. ಅವ್ರು ಬೇಕಾದ್ ಮಾಡ್ತಾರ. ನಾನು ಯಾಕೆ ಬ್ಯಾಡ ಅಂತ ಪಾಪ ಕಟ್ಕೊಳಕ್ ಹೋಗಿಲ್ಲಪ್ಪ. ಈಗ ಇಷ್ಟ ಆಗಲಿ ಅಳಿಯನ್ನ ಪ್ರೀತಿ, ಅಳಿಯಾಗ ಅವರು ಮನೆ ಕಳ್ಸ್ತಾನಕತ್ತಾರ. ಅವರು ಬೇಕಾದ್ ಬೇಡದ್ ಮಾಡೋದು ಅವ್ರ ಕರ್ತೇವೆ. ಈಗ ನಿನ್ನ ಹೆಂಡತಿ ತವ್ರ ಮನೆಗೆ ಏನಿಲ್ಲಲ್ಲಪ್ಪ. ನಾ ನಿನ್ನ ಹೆಂಡತಿಗೂ ಹೇಳ್ಬೋದಿತ್ತು, ನಿನಗೂ ಹೇಳ್ಬೋದಿತ್ತು. ನಿನ್ನ ಹೆಂಡತಿ ತವ್ರ ಮನೆಗೆ ಏನಾರ ನೀನು ಮಾಡಿದ್ರ ಮಟ್ಟಿದ್ರ ಮಾಡ್ಸ್ಕೊರಪ್ಪ ತಗೋ ಅಂತಂದು. ಅದ್ರ ಅವ್ರು ಕೂಡ ಯೋಗ್ಯತೆ ಎಲ್ಲಿಂದ ಐತೆ? ನೆಟ್ಟಿಗೆ ಹೋದ್ರೆ ಒಂದು ತುತ್ತು ಕೂಳ್ ಹಾಕ ಯೋಗ್ಯನೇ ಇಲ್ಲ ಅವಕ್ಕ. ಅಂತದ್ದು ನಿನಗೆ ಎಲ್ಲಿ ಮಾಡ್ತಾರ? ಹಂಗಂತಂದು ಈ ಮಗನ ಜೀವನ ಹಾಳಾಗಲ್ಲಲ್ಲಪ್ಪ. ಈಗ ನಿನ್ನ ಹಣೆ ಬರ ನಿನ್ನ ಜೀವನ ನಿನ್ನ ಅಂತದ್ದು. ಮತ್ತೆ ಹಂಗಂತಂದು ಈ ಮಗನ ಭವಿಷ್ಯಕ್ಕೆ ನಾನು ಯಾಕಲ್ಲಿ ಹಾಕ್ಲಿ? ಈಗ ಅವ್ರತ್ತಿ ಮನೆ ಕಟ್ತಾರಂತ ಹೊಲ ಬೇಕು ಅಂದ್ರು. ಈಗ ಅದ್ರಾಗ ಏನು ಹೊಲದಾಗ ಏನು ಬೆಳಿತೈತೆ? ನಿಮ್ಮ ಅಪ್ಪಂದು ಅದು ಒಂದ ನೋಡಿರೋದು. ಅದ್ರಾಗ ಈಗ ತಲಗ ಒಂದೊಂದು ಎಕರೆ ಬರ್ತಿತ್ತು ಬಿಡು. ಅದ್ರಾಗ ಬೆಳೆಯೋದು ಅಷ್ಟಾಗೈತೆ, ಅದ್ ಮಾಡೋದು ಅಷ್ಟಾಗೈತೆ. ಏನ ಪಾಪ ಮೀನ ಆಸೆ ಪಟ್ಟಾಳ. ಆಸೆ ಪಟ್ಟು ಅದ್ರಾಗ ಮನೆ ಕಟ್ಸ್ಕೊತೀನಿ ಅಂದ್ಲು. ನಾನು ಹೂ ಅಂದಿನಿ. ಬೀಗರು ಮನೆ ಖರ್ಚು ಗಿರ್ಚು ಎಲ್ಲ ನಮ್ದ್ರಿ, ಜಾಗ ನಿಮ್ದು, ಮುಂದೆಲ್ಲ ತಂದಲ್ಲ ಅಂತಂದಾರ. ಇಷ್ಟೆಲ್ಲ ಅವರು ಕೊಡೋ ಹೊತ್ನಾಗ ನಾನು ಬೇಡ ಅಂತ ಹೆಂಗನಕ್ಕಾಗತ್ತ? ನೀನ ಹೇಳಿ ನೋಡೋಣ. ಹಂಗಾಗಿ ಆಯ್ತು ತಗೋರಿ ಅಂತ ಮಾತು ಕೊಟ್ಬಿಟ್ಟಿನಿ. ಮಾತು ಕೊಟ್ಟು ತಪ್ಪದಂತೂ ಬರಂಗಿಲ್ಲಪ್ಪ. ಈಗ ನಾ ಬೇಡ ತಗೊಂಡ್ ಎಕರೆ ಆಯ್ತು ಒಂದ್ ಎಕರೆ ಅನ್ನಂದ್ರ ಒಂದ್ ವೇಳೆ ಈಗ ಅವ್ರ ಮನೆ ಕಟ್ಟೋದು ನಿಲ್ಲಿಸ್ಬಿಡ್ತಾರ. ಹಂಗಂತ ನಿಮ್ಮ ತಮ್ಮನ ಜೀವನ ಭವಿಷ್ಯ ಹಾಳಾಗಲ್ಲನಪ್ಪ. ಮತ್ತೆ ಈಗ ಒಂದ್ ಮನಿ ಅಂತ ಮಾಡ್ಕೊಂತಾನ, ಅವ್ರು ಬೀಗ ಹೆಂಗೋ ಖರ್ಚು ರೊಕ್ಕ ಕೊಡತ್ತಾರ ಮನಿದು. ಈಗ ನಾನು ಅಡ್ಡಗಲ್ ಹಾಕೋದು ಒಂದ್ ಎಕರೆ ಸಲುವಾಗಿ ಮನಿ ಕಟ್ಟೋದು ನಿಲ್ಲೋದು ಬೇಸಲ್ಲ. ಅವ್ರೇನೋ 2 ಎಕರೆದಾಗೂ ದೊಡ್ಡ ಮನಿ ಕಟ್ಟಿಸ್ತಾರಂತ. ಅದೇನ ನಮ್ಮ ಮುಂದೆ ನೀರಿಂದಿರುತ್ತಲ್ಲ, ಆ ಹುಡ್ರು ಆಡ್ತಲ್ಲ ಅದು, ಆಮೇಲೆ ಎಲ್ಲ ಮಾಡ್ತಾರಂತ. ಹಂಗಿದ್ಮೇಲೆ 2 ಎಕರೆ ಬೇಕನ್ನಕತ್ತಾರ. ನಾನು ಹೂ ಅಂದ್ಬಿಟ್ಟಿನಿ. ಮತ್ತು ನೋಡಪ್ಪ, ನೀನು ನಿನ್ನ ಹೆಂಡತಿ ನಿಮ್ಮ ಜೀವನ ನೀವು ಮುಂದೆ ರೂಪಿಸ್ಕೊರಪ್ಪ. ನೀವು ಏನಾರ ಮಾಡ್ಕೊರಿ. ನಿಮ್ಮ ಹೆಂಡತಿ ತಮ್ಮ ಏನಾರು ಕೊಟ್ರೆ ಅಲ್ಲೇ ಹೋಗಿರಿ. ಮತ್ತು ನೀನು ಅಲ್ಲಯ್ಯವ ನೀನ ಈಗ ಹೇಳಿಲ್ಲ ಅವ್ರ ಮನೆಗೆ ಒಂದು ತುತ್ತು ಕೂಳು ತಿನ್ನೋದು ಗತಿಲ್ಲ ಅಂತೇಳಿ. ಹಂಗಿದ್ಮ್ಯಾಗ ನನಗೇನು ಕೊಡ್ತಾರ ಅವರು? ಅವ್ರು ಏನೈತೆ ಅಂತ ಕೇಳಿ ಆಮೇಲೆ ನಾನು ಯಾಕೆ ಅವ್ರನ್ನ ಹೋಗಿ ಕೇಳ್ಬೇಕು? ನಮ್ಮಪ್ಪ ನನ್ನ ತಲೆ ಮೇಲೆ ಸೂರಂತ ಒಂದು ಮನೆ ಐತಿ, ನನಗೆ ಒಂದು ಭೂಮಿ ದುಡ್ಕೊಂಡು ತಿನ್ನಕ್ಕೆ ಒಂದು ಭೂಮಿ ಐತಿ.
ಅದ್ರಾಗಿರ್ತೀನಿ ನಾನು. ಅದನ್ನ ಬಿಟ್ಟು ನಾನು ಯಾಕೆ ಅವ್ರಿಗೆ ಹೋಗಿ ಜಿ ಅಂತಂದೇಳಿ ನಾನೇನು ಅವ್ರ ಮನೆ ಅಳಿಯಾಗ ಹೋಗ್ತೀನಿ. ಆಮೇಲೆ ನಾನು ಯಾಕೆ ಜಗತ್ನಾಗ ಹೆಂಗೈತಿ ನನ್ನ ಮನೆಗೆ ಹೆಂಗೆ ಬಂದಲ್ಲ, ನಾನು ಅವ್ರ ಮನೆಗೆ ಹೋಗಿ ದುಡ್ಕೊಂಡು ತಿಂದು ಅವ್ರ ಮನೆಯಿಂದ ಮಾಡೋಕ್ಕಲ್ಲ. ನಾ ಗಣಮಗದೀನಿ ಬಿ ನಾನು ಹೋಗಿ ಇನ್ನೊಬ್ರ ಮನೆ ಜಿ ಅಂತಂದು ಅವ್ರದ್ದು ಇಸ್ಕೊಂಡು ತಿನ್ನಂತ ಹೇಳಿ ಅಲ್ಲ ನಾನು. ನಮ್ದೇನೈತೆ ನಾನು ನೋಡ್ಕೋತ ಅಷ್ಟೇ, ಇನ್ನೊಬ್ರು ಕಾಸು ಬಿಡೋದಲ್ಲ ನಾನು. ಅಷ್ಟಕ್ಕೂ ಹೊಲನೂ ಕೊಡ್ತೀನಿ ಹೋಲ್ಬಿಡಂದ್ರೆ ಮನಿನೂ ಕೊಡ್ತೇನೆ ಅಂತಿದ್ದಿ ಅಲ್ವೇ. ಈಗ ಹೊಲ್ದಾಗ ಹೆಂಗೋ ಅವ್ರ ಮನೆ ಕಟ್ಸ್ಕೊಂತಾರ ಅಂದಮೇಲೆ ಈ ಮನಿನಾರ ನಮಗೆ ಬಿಟ್ಕೊಡು. ಮನ್ಯಾಗಾರ ಇದ್ರೆ ಇನ್ನೊಬ್ರು ಹೊಲ್ದಾಗ್ರ ನಾವು ಕೂಲಿನಲ್ಲಿ ಮಾಡ್ಕೊಂಡು ತಿಂತೀವಿ, ಮನಿನೂ ಕೊಡ್ತೀನಿ ಅಂತೇಳಿ ಇದು ಯಾವ ನ್ಯಾಯ? ಹೊಲ ಹತ್ತು ಕೊಟ್ರು ಮನಿನಾರ ನನಗೆ ಕೊಡ್ಬೇಕ ಅಂದ್ರೆ ನೀನು ಏನು ಮಾಡ್ಬೇಕಂತ ಮಾಡಿ ನನ್ನ? ನೋಡಪ್ಪ, ಮನಿ ನಿನಗ ಕೊಡ್ಬೋದಿತ್ತು. ಇದು ನೋಡಿದ್ರೆ ಯಾವತ್ತು ಬೂದತ್ತೆ ಗೊತ್ತಿಲ್ಲ. ಈಗ ಮಳೆ ಹತ್ತೈತಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮುಂದೆ ಏನೋ ದೊಡ್ಡ ದೊಡ್ಡ ಮಳೆ ಅದಾವ. ಆ ಮಳೆಗೆ ಏನೇ ತಡೆಯಂಗಿಲ್ಲ ಬಿಡು, ಹೆಂಗಿದ್ರು ಬಿದ್ದ ಬೀಳ್ತೈತಿ. ಈಗ ಬೀಳೋ ಮನೆ ತಗೊಂಡು ನೀನೇನು ಮಾಡ್ತಿಲ್ಲ? ಬಿದ್ದ ಮನೆ ನೀನು ಕಟ್ಸೋ ಯೋಗ್ಯತೆ ಐತೆ? ಆಗಲ್ಲ, ಕಟ್ಸಕ್ಕಂತೂ ಸಾಧ್ಯ ಇಲ್ಲ. ಹಂಗಿದ್ಮೇಲೆ ನಾನು ನಿನಗೇನು ಕೊಡೋದ್ರಾಗ ಆಗ್ತಿಲ್ಲ ಅನ್ನಿಸ್ತಪ್ಪ. ಈಗ ಹೆಂಗೂ ಆಕಿ ಇದನ್ನ ಬೀಳಿಸ್ತಾ ಅಂತ ಮೀನಾ ಬೀಳಿಸಿ ಇಲ್ಲೊಂದು ದೊಡ್ಡ ಅಂಗಡಿ ಅದೇನ ಅಂದ್ಲಪ್ಪ, ನನಗೆ ಅದು ಅನ್ನಕ್ಕೆ ಬರಲ್ಲ ಏನಿಲ್ಲ. ಅಂಥದ್ದೊಂದು ದೊಡ್ಡದ ಅಂಗಡಿ ತಕೊಂಡು ಆಕೆ ಟೈಮ್ ಪಾಸಿಗೆ ಇಲ್ಲಿ ಇರ್ತಾ ಅಂತ. ಆಕೆಗೆ ಆ ಮನ್ಯಾಗ ಬೇಕೇ ಟೈಮ್ ಪಾಸ್ ಆಗಲ್ಲ, ಇಲ್ಲೊಂದೇನೋ ಒಂದು ಕೆಲಸ ಮಾಡ್ದಂಗೆ ಆಗತ್ತೆ, ಇಲ್ಲಿ ಇರ್ತೀನಿ ಅಂತ ಹೇಳಲ್ಲ. ಹಾಗಾಗಿ ಆಕಿನ ಬೀಳಿಸಿ ಆಕಿನ ಕಟ್ಸಿ ಆಕಿನ ಇದು ಮಾಡ್ತಾಳೆ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ಅದಕ್ಕೆ ಅದನ್ನು ಹ್ಞೂ ಅಂದ್ಬಿಟ್ಟಿನಿ. ಮತ್ತೆ ಈಗ ಬೀಳೋ ಮನೆ ತಗೊಂಡು ನೀನು ಏನು ಮಾಡ್ತೀವಿ? ಕಟ್ಸಕ್ಕಾಗಲ್ಲ, ಯಾವ ಥರ ಬರ್ತೈತೆ. ಸುಮ್ಮನೆ ನಿನ್ನ ದಾರಿ ನೀನು ನೋಡ್ಕೊರಪ್ಪ. ಮಂಜ, ನೀ ನನ್ನ ತಮ್ಮದಿದ್ದಿ, ನಿನಗರ ಇದು ಮನಸ್ಸು ಒಪ್ಪುತ್ತಲ್ಲ. ನನಗೂ 2 ಮಕ್ಳು ಅದಾವು, ಹೇಳ್ತದಳ. ನಿನಗೇನೋ ಅತ್ತಿ ಮನೆಯಾಗ ಗಟ್ಟಿದಾರ, ನಿನಗೆ ಅತ್ತಿ ಮನೆಗೆ ಎಲ್ಲ ಕೊಡಿಸ್ತಾರ, ಕಟ್ಸ್ತಾರ, ಮಾಡ್ತಾರ, ಎಲ್ಲ ಮಾಡ್ತಾರ. ನನಗೆ ಹಿಂದಿಲ್ಲ ಮುಂದಿಲ್ಲ, ಅಪ್ಪಂದೊಟ್ಟು ಇರೋದ್ರ ಮೇಲೆ ಇದ್ರಾಗ ಜೀವನ ಮಾಡ್ಕೊಂಡಿದ್ದೀನಿ. ನಾನೇನೋ ಆಸೆ ಪಟ್ಟಿಲ್ಲಪ್ಪ. ನಾನು ಯಾವತ್ತರ ನೀನು ಆಸೆ ಪಟ್ಟಿ ಏನಾರು ಕೇಳಿ ನಾನು ಏನಿಲ್ಲ. ನನ್ಗೆ ದುಡಿತೀನಿ ಹೊಲದಾಗ, ಹೊಟ್ಟುಂಬ ಹೊಲ್ದಾಗ ದುಡಿಯೋದ್ರಿಂದ ತಿಂತೀನಿ, ಕಣ್ತುಂಬ ನಿದ್ದೆ ಮಾಡ್ತೀವಿ. ನಾನಂತೂ ನನ್ನ ಮಕ್ಳತ್ತು ಒಂದಕ್ಕೂ ಬೇರೆದಕ್ಕೆ ಆಸೆ ಪಟ್ಟಿಲ್ಲ. ಇದ್ರಾಗನ ಜೀವನ ಮಾಡ್ಕೊಂಡು ಹೋಗೋಣ ಅಂತಂದು ಅಷ್ಟದಿವಿ. ಅಂಥದ್ದು ನಿನಗೆ ಯಾವತ್ತರ ನಾವು ಕಾಟ ಕೊಟ್ಟಿವೆ? ಇಲ್ಲ ಅಲ್ಲ. ನಿನಗಾರ ಮನ್ಸು ಬರುವಲ್ತ ನಾವು ಏನು ನಿನಗೆ ಅನ್ಯಾಯ ಮಾಡೀವಿ? ಅಲ್ಲಿ ನೀವು ವಿಚಾರ ಮಾಡು. 2 ಮಕ್ಳನ್ನ ಕಟ್ಕೊಂಡು ಬರೀ ಕೈಲಿ ಎಲ್ಲಂತ ಹೋಗ್ಬೇಕು ನಮ್ಮ ಅಣ್ಣ ಅತ್ತಿ ಮಕ್ಳು ಅಂತಂದು ನಿನಗರ ಕರ್ಣೆ ಬರುವಲ್ತೇನೆ. ಅವಂತೂ ರೊಕ್ಕದ ಆಸೆ ಮೋಹಕ್ಕೆ ಅವ್ರು ಕೊಡ್ತಾರ ಅನ್ನೋ ಒಂದು ದುರಾಸೆ ಹೊಂಟಾಳ. ನಿನಗೆ ಏನು ಅನ್ಸತ್ತೈತಿ? ಅಲ್ಲ, ನಿನಗೂ ಅಣ್ಣನ ಪ್ರೀತಿ ಒಂಚೂರು ಉಳಿದಿಲ್ಲ. ನಮಗಂತೂ ನನ್ನ ಮಗ ಅನ್ನೋದ ಮರ್ತು ಬಿಟ್ಟಾಳ. ಅದು ನಿನಗಿಲ್ಲ. ನೀನೇ ಒಟ್ಟು ಹೇಳು ಏನಂತಂದು. ಮಂಜು, ನೀ ಸುಮ್ಮನೆ, ನೀ ಹೇಳೋದೆಲ್ಲ ನಾ ಹೇಳ್ತೀನಿ. ನೀ ಆಗಲ್ಲ ಮುಂದೆ ಹೇಳಿಯಲ್ಲ, ಅದೇ ಪ್ರಕಾರ ಹೇಳ್ತೀನಿ. ನೀ ಸುಮ್ಮನೆ ಬಿಡು, ಏನು ಮಾತಾಡ್ಕೋಬೇಡ, ಎಲ್ಲ ಮಾತಾಡ್ತೀನಿ. ಅಲ್ಲ ಅಯ್ಯವ, ಅದು ಅದ ನೀ ಹೇಳ್ದೆ ಮಾತಾಡ್ತೀನಿ. ಸುಮ್ಮನೆ ಅಂತ ಹೇಳಿಲ್ಲ, ಬಂದ್ಕೊಂಡು ಸುಮ್ಮನೆ ಅಷ್ಟೇ. ನೋಡಪ್ಪ, ಈಗ ನಾ ಏನು ಹೇಳ್ತೀನಲ್ಲ ಅದಷ್ಟು ಈ ನಮ್ಮೆಲ್ಲ ಅಭಿಪ್ರಾಯನ ಅದೇ. ಹಂಗ ನಾವೆಲ್ಲರೂ ಕೂಡ ಈ ನಿರ್ಧಾರಕ್ಕೆ ಬಂದಿರೋದು. ಆತ ನೀನು ಬೇರೆ ಕೇಳಬೇಕಾಗಿಲ್ಲ, ನಾನೇನು ಬೇರೆ ಕೇಳಬೇಕಾಗಿಲ್ಲ. ನಮ್ದೆಲ್ಲರದು ಒಂದ ನಿರ್ಧಾರ. ಅದನ್ನ ಹೇಳಕತ್ತೀವಲ್ಲ, ಸುಮ್ಮನೆ ಯಾಕೆಷ್ಟು ನಮ್ಮ ಇದು ಮಾಡ್ತೀಯಪ್ಪ? ಅತಗೂ ಒಂದು ಜೀವನ ಕಟ್ಕೊಳಕ್ಕೆ ಒಂದು ಅವಕಾಶ ಕೊಡು. ಸುಮ್ಮನೆ ನೀನ ನಿಮ್ಮ ತಮ್ಮನ ಜೀವನ ಹಾಳು ಮಾಡೋದು ಏನಿದ್ರು ಒಪ್ಪುತ್ತಾನೆ? ಅಲ್ಲ, ಅಣ್ಣಾಗಿ ದೊಡ್ಡತ್ತಾಗಿ ನಿನಗೆ ಒಂಚೂರು ಸ್ವಲ್ಪ ಕಳ್ಳು ಕನಿಕರ ಕಕ್ಲತ್ತಿ ಏನಿಲ್ಲನ? ನೀನೇ ಅನ್ಬೇಕಪ್ಪ, ಹೋಗ್ಬಿಡಪ್ಪ ನಮ್ಮ ಹೆಂಡತಿ ತವ್ರ ಮನೆಯಾರಂತೂ ನಾನು ಕೊಟ್ಟು ತಂದು ಬಿಡೋದು ನೋಡಂತಾರಿಲ್ಲ. ಈಗ ನಿನಗರ ನಿಮ್ಮ ಹೆಂಡತಿ ತವ್ರ ಮನೆಯವರು ನಿನಗೆ ಇಷ್ಟೆಲ್ಲ ಮಾಡ್ತಾರೆ ಅಂದಮೇಲೆ ಆತಪ್ಪ ಕಚ್ಚು, ನಿನ್ನ ಜೀವನ ಚಂದ ಇರಲಿ, ನಮ್ಮ ತಮ್ಮಲ್ಲಿ ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದತ್, ನಿನಗೆ ಒಂದು ಒಳ್ಳೆ ಜೀವನ ಸಿಗಕತ್ತಿ, ಚಂದಾಗಿರಪ್ಪ ಅಂತ ನೀನು ಹರಿಸಿ ಆಶೀರ್ವಾದ ಮಾಡಿ ಕಳಿಸ್ಬೇಕಪ್ಪ ನಿಮ್ಮ ತಮ್ಮನ್ನ. ಅಂಥದ್ದು ನೀ ಅಡ್ಡಾಕಿ ಏನಿಲ್ಲ, ತಮ್ಮನ ಜೀವನಕ್ಕೆ ಮುಳ್ಳಕ್ಕೆ ನೀನು ಏನಾರ ಬೇಡ ಅಂತಂದೇನಾರಂದ್ರೆ ನಿಮ್ಮ ತಮ್ಮನ ಹೆಂಡತಿ ತವ್ರ ಮನೆ ಹೋಗ್ಕಳ, ಅವು ಮಕ್ಕಳು ಅನಾಥ ಆಕವು. ಆಮೇಲೆ ಈ ನೋಡು ಮತ್ತೆ ಗಂಡ ಹೆಂಡತಿನ ಅಗಲ್ಸ್ತೀನ, ಮತ್ತೆ ಕಟ್ಟ ಮನಿನೂ ನಿಂತು ಬಿಡ್ತೈತಿ. ಈಗ ಅವ್ರೇನೋ ಕೊಡೋಕೆ ಮನ್ಸು ಮಾಡ್ಯಾರ, ಎಲ್ಲ ಅದನ್ನು ಕಲ್ಲು ಹಾಕ್ತಂಗೆ ಆಗುತ್ತೆ. ಒಂದು ಒಳ್ಳೇದನ್ನ ನೀನು ಒಂದು ನಿರ್ಧಾರದ ಮ್ಯಾಗ ಎಲ್ಲ ಹಾಳು ಮಾಡ್ತಿದ್ದಿ. ಅಲ್ಲ, ನಾನು ಅನ್ಕೊಂಡಿನಿ ನೀನೇ ನಿಮ್ಮ ತಮ್ಮಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ, ಮುಂದೂ ಬಯಸಲ್ಲ. ಅದು ಒಳ್ಳೇದ ಅಂತಂದು ನೀನು ಅನ್ಕೊಂತಿ ಅಂತ ಅನ್ಕೊಂಡು ನಾನು ನಿನ್ನ ಕೇಳಾರ್ದೆ ಹ್ಞೂ ಅಂತ ಒಪ್ಪಿಗೆ ಕೊಟ್ಟಿನಿ. ನೋಡಪ್ಪ, ನಿನಗೆ ನಿಮ್ಮ ತಮ್ಮಗೆ ಜೀವನ ಹಾಳು ಮಾಡ್ಬೇಕು ಅನ್ನೋದೈತೆ, ಹೆಂಗೆ ನೋಡು ಮತ್ತೆ. ಯವ್ವ, ಮಾತನ್ನೇ ಕಟ್ಟಕ್ಕದು ಭಾಳ ಚಂದ ಕಲ್ತೀವಿ ಯವ್ವ. ನೀನು ನೋಡಿ ಕಲಿಬೇಕೆಲ್ಲರೂ. ನಿನ್ನಂಥ ಮಾತಿನ ಜಾಣತನ ನಮಗೆ ಗೊತ್ತಾಗಲಿಲ್ಲ. ಅಲ್ಲ, ನಮಗೆ ಅದು ಬರೋದು ಬೇಡ ಬಿಡು ಆಗೋದಿ. ಆಯ್ತು, ಈಗೇನು ನನ್ನಿಂದ ನಮ್ಮ ತಮ್ಮನ ಜೀವನ ಹಾಳಾಗ್ಬಾರ್ದು, ಹೋದಿಲ್ಲ? ಆಯ್ತು, ನೀವು ಇಷ್ಟ ಬಂದಂಗೆ ಮಾಡ್ಕೋರಿ. ನಿರ್ಧಾರ ನೀವು ಮಾಡ್ಕೊಂಡೇ ಬಿಟ್ಟಿರಿ. ನಮ್ಮನ್ನು ಹೊರಗೆ ಹಾಕ್ಬೇಕಂತ ನಿರ್ಧಾರ ಮಾಡ್ಕೊಂಡೇ ಬಿಟ್ಟಿರಿ ಅಂದಮೇಲೆ ಈ ಕೇಳ ನಾಟಕ ಇವೆಲ್ಲ ಯಾಕೆ? ನಮ್ಮನ್ನು ನೇಮಕೋ ಆಸ್ತಿ ಹೇಳಿ ಹೊರ ಹಾಕೋದು ಅಷ್ಟಕ್ಕಲ್ಲ. ಅದನ್ನ ಯಾಕೆ ಹೇಳ್ಕೋಬೇಕು? ಸುಮ್ಮನೆ ಬರತ್ಲೆ ಹೊಲದಂತ್ರ ಬರತ್ಲೆನ ಕೂತಿಗಿಡೋದು ಹೊರಗೆ ಹಾಕಿದ್ರು ಬರ್ತಿತ್ತು. ಏನಾಯ್ತು, ಅಣ್ಣನ ಮರ್ಯಾದೆ ಯಾವ್ದು ಕೊಟ್ಟನ ಮಗ ಅನ್ನೋದಕ್ಕೆ ನೀ ಕೊಟ್ಟು ಇಟ್ಟು ಹೇಳಿ ಕಳಿಸಿರಿ. ಅದು ಹೆಂಗಂದ್ರೆ ಪ್ರೀತಿಲಿಂತ್ರ ತಲೆ ಸೌರಿ ವಿಷ ಕುಡಿಸ್ತಂಗೆ ಮಾಡಾಕತ್ತೀರಿ ಅಷ್ಟೇ. ಆಯಿತು, ದೇವ್ರ ರಿಟರ್ನ್ ಆಗಲಿ, ನಾವು ಹೋಗ್ತಿರ್ತೋ. ಎಲ್ಲೋ ಮಕ್ಕಳು ಮರಿ ಅಲ್ಲ, ಎಲ್ಲ ಯಾವ್ದೊಂದು ಗುಡಿಗೆ ಮುನ್ನಂತರದ ಜೀವನ ಮಾಡ್ತೀವಿ. ಅದು ಇಲ್ಲಾಂದ್ರೆ ರೋಡ್ ಸೈಡ್ ಅಂತೂ ಮಕ್ಕಳು ದೇವ್ರ ದಾರಿ ಕೊಟ್ಟಾನ, ಯಾವ್ದಾರ ರೋಡ್ ಬಾಜುಕ್ ಮಕ್ಕೊಂದು ಜೀವನ ಕಳಿತೀವಿ. ಅಲ್ಲ, ನೀವು ಹಿಂಗೆ ಒಪ್ಕೊಂಡ್ರೆ ನಮ್ಮ ಜೀವನ ಹೆಂಗ್ರಿ? ಅರೇ, ಒಂದು ಮಾತು ನಮ್ಗೆ ಕೇಳ್ರಿ. ಬೇಡ ಪ್ರೇಮಿ, ಬೇಡ. ಅವರು ಒದ್ದು ಹೊರಗೆ ಹಾಕೋಕ್ಕಿಂತ ಮುಂಚೆಕ ನಾವು ಹೊರಗೆ ಹೋಗೋದು ಭಾಳ ಉತ್ತಮ. ಮರ್ಯಾದೆ ಕಳ್ಕೊಂಡು ಹೊರಬೀಳೋದ್ಕಿಂತ ಈಟರ ಮರ್ಯಾದೆ ಕೊಟ್ಟರಲ್ಲ, ಆ ಮರ್ಯಾದೆ ತೊಗೊಂಡು ಹೋಗೋಣ. ಯಾಕೆ ನಿನಗೆ ನನ್ನ ಮೇಲೆ ಏನಾರ ಅನುಮಾನನ?
ನನ್ನ ಗಂಡ ಹೊರ ಬಿದ್ಮ್ಯಾಗ ನಮಗೆ ದುಡ್ಡು ತಂದು ಹಾಕ್ತಾನೆ ಇಲ್ಲ ಎಲ್ಲಿ ಉಪವಾಸ ನಮ್ಮನ್ನು ಕೊಲ್ತಾನ ಅಂತಂದು ಏನಾರ ನಿನ್ನ ತಲೆಗೈತೇನು ಮತ್ತೆ? ರೀ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದಿನಲ್ಲ, ನಾನು ನಿಮ್ಮ ಮನೆ ರೊಕ್ಕ ರೂಪಾಯಿ ಬಂದಿಲ್ಲ, ನಿಮ್ಮನ್ನು ನಂಬ್ಕೊಂಡು ಬಂದೀನಿ. ಈ ಮನ್ಯಾಗ ಅತ್ತೆದಳ ಅವ್ರದಾರ, ಮಾವಗಾಸಿಟ್ಟು ಆಸ್ತಿ ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ನನ್ನ ಸುಪ್ಪತ್ತಿಯಾಗಿರ್ತೀನಿ ಅಂತ ಏನಾರ ಅಂದ್ಕೊಂಡು ಯಾವತ್ತೂ ಬಂದಿಲ್ಲ. ನಿಮ್ಮನ್ನು ನೋಡ್ಕೊಂಡು ಬಂದೀನಿ. ನಿಮ್ಮ ಕುಟಾಗ ನಾನು ಗುಡಿಸಲ್ದಾಗಾದ್ರೂ ಇರ್ತೀನಿ, ಊಟ ಉಂಡ್ರು ಸರಿ ಇಲ್ಲಕ್ರೆ ಸರಿ, ನಾನು ನಿಮ್ಮ ಕುಟ ಜೀವನ ಮಾಡ್ತೀನಿ. ನಿಮ್ಮ ಕುಟಾಗ ಜೀವನ ಮಾಡಿ ಒಂದು ವೇಳೆ ನಮ್ಗೆ ಬದುಕಕ್ಕೆ ಅವಕಾಶ ಇತ್ತು, ಬದುಕ್ತೀವಿ ಅಂದ್ರೆ ಬದುಕನ, ಇಲ್ಲ ಸಾಯಂತ ಪರಿಸ್ಥಿತಿ ಬಂದ್ರೆ ನಾನು ನನ್ನ ಮಕ್ಕಳು ನೀವು ಉಪವಾಸ ಬಿದ್ದಾದ್ರೂ ಸಾಯನ. ಆದರೆ ಇಂಥ ಮಾತ್ರ ಮಾತಾಡ್ಬೇಡ್ರಿ. ನಾನು ಯಾವತ್ತೂ ನಿಮ್ಮ ಬಗ್ಗೆ ಅಂತ ಯಾವುದೂ ಇಲ್ಲ, ನನಗೆ ಮುಂದೂ ಬರೋದಿಲ್ಲ. ನಡ್ರಿ, ಹೆಂಗೆ ದೇವ್ರು ಇರ್ತಾನೆ ಹಂಗಾಗಲಿ. ನಮ್ಮ ಜೀವನದಾಗ ಹಂಗೆ ಉಪವಾಸ ಬಿಟ್ಟು ಸಾಯಿದ್ರೆ ಹಂಗೆ ಇರೋಣ, ಇಲ್ಲ ನಮ್ಗೊಂದು ದೇವ್ರು ದುಡಿಯೋಕೆ ದಾರಿ ಕೊಟ್ಟರೆ ದುಡ್ಕೊಂಡು ತಿಂದು ಎಲ್ಲ ಜೀವನ ಮಾಡೋಣ. ದೇವ್ರು ನಮ್ಮ ಮುಂದೆ ಏನು ಅನುಕೂಲ ಮಾಡ್ಕೊಡ್ತಾನೆ ಹಂಗಿರೋಣ. ದೇವ್ರ ಇಚ್ಛೆ ಐತೆ ಹಂಗೈತಿ. ನಡ್ರಿ ಹೋಗೋಣ. ಬಾ, ಎರಡು ಹುಡುಗಲ್ಲ ನೋಡು, ಕರ್ಕೊಂಡು ನಡಿ ಹೋಗೋಣ. ಬರ್ರಿ, ಹೊರ ಕಟ್ಟಿ ಮೇಲೆ ಕುಂತಿದ್ದು ಹುಡುಗರು. ನಡ್ರಿ ಹೋಗೋಣ ಬರ್ರಿ. ಯವ್ವ ಹೋಗಿ ಬರ್ತೀನಿ. ಹೋಗ್ತೀನಿ. ಅತ್ತೇರ ಹೋಗ್ತೀವ್ರಿ, ಆರಾಮಿರಿ. ನಮ್ಮಿಂದ ಯಾರಿಗೂ ತ್ರಾಸಾಗೋದು ಬೇಡ, ನಾವು ಯಾರಿಗೂ ತ್ರಾಸ ಕೊಡೋರು ಅಲ್ಲ. ಇನ್ನು ಮುಂದೆ ನೀವು ಚೆಂದಾಗಿರಿ ಸಾಕು. ನಾವು ನಮ್ಮ ಪಾಡಿನ ಹೋಗ್ತೀವ್ರಿ. ನಮ್ಮಂಥವ್ರು ದರಿದ್ರಗಳು ಇರೋ ತನಕ ನಿಮಗೆ ಯಾವತ್ತೂ ಸುಖ ಆಗಿಲ್ಲ, ಒಳ್ಳೇದಲ್ಲ ಅಂತ ನೀವು ಅಂದ್ಕೊಂಡ್ರಲ್ಲ. ಬೇಡ, ನೀವು ಚೆಂದಾಗಿರಿ ಅಷ್ಟೇ ಸಾಕು. ಅಣ್ಣ, ಓ ಮಂಜು, ನಿನಗೂ ಹೇಳೋದು ಮರ್ತ್ಬಿಟ್ನಲ್ಲ. ಹೊಕ್ಕಿನಪ್ಪ, ಆಯ್ತು. ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ಅತ್ತಿ, ನಿಮ್ಮವ್ವ ಎಲ್ಲರ ಅರಮನೆಗೆ ಆರಾಮ್ ಸುಖ ನಿಂತ್ರಿ. ನನ್ನಿಂದ ಅಂತ ಯಾವತ್ತೂ ತ್ರಾಸಾಗಲ್ಲಪ್ಪ. ನೀನು ಮತ್ತೆ ಆಸ್ತಿ ಪತ್ರದಾಗ ಯಾವತ್ತು ಬಂದು ಕೇಳ್ತಾನ ಅಂತ ಅದನ್ನ ಅನ್ಕೊಳಕ್ಕೆ ಹೋಗ್ಬೇಡ. ಯಾವತ್ತೂ ಬರೋಲ್ಲ ನಾನು ನಿಂದು ಹೊಲ ಫಲ ಏನು ಕೇಳಲ್ಲ. ಎಲ್ಲನೂ ಬಿಟ್ಟು ನಿನಗೆ ಬಿಟ್ಟು ಹೊಂಟೀನಿ. ಆಯ್ತು, ಆರಾಮಿರು. ಅಣ್ಣ, ನನ್ನ ತಪ್ಪಾಯ್ತಣ್ಣ. ನಾನು ಏನು ಮಾಡಲಿ, ಅಸಹಾಯಕನಾಗ್ಬಿಟ್ಟಿನಣ್ಣ. ನಾನು ಕ್ಷಮಿಸೋಣ, ನಾನು ಕ್ಷಮಿಸ್ಬಿಡು. ಎಲ್ಲರೂ ಎಷ್ಟು ಖುಷಿಯಾಗಿರಲ್ಲ. ಇವ ಶಶಿ, ನೀ ಅನ್ಕೊಂಡಂಗಾತಲ್ಲವ ಎಲ್ಲ ನೋಡು. ಹೊಲ ನಿನಗೆ ಆತು, ಮನಿ ನಿನಗೆ ಆತು. ನಡಿ, ನಾಳೆ ಮುಹೂರ್ತ ಇಟ್ಟ ಬಿಡು. ಅಲ್ಲ ನಾಳೆ ಬೇಡ, ಇವತ್ತು ಹೆಂಗ ಶ್ರಾವಣ ಸೋಮವಾರ ಅಲ್ಲ. ಇವ ಎಂತ ಚಲೋ ದಿವಸ ಮತ್ತೆ ಸಿಗೋದು ಅಂತಾನೆ. ಬಡ ಬೀಗ್ರೆ ಮತ್ತೆ ಗುದ್ಲಿ ಪೂಜೆ ಇವತ್ತ ಮಾಡ್ಬಿಡಂಬಿಡ್ರಿ. ಬಡ ಗುತ್ತಿಗೆ ಕೊಟ್ಟು ಮನಿ ಕಟ್ಸೇ ಬಿಡದ. ಏನು ಒಂದು 6 ತಿಂಗಳಾಗುತ್ತೇನ್ರಿ? 6 ತಿಂಗಳ ಅಷ್ಟೊತ್ತಿ ಮನಿ ಆಗುತ್ತೆ. ಬಡ ಇವತ್ತು ಶುರು ಮಾಡ್ಬಿಡಂತ ತಗೋರಿ. ಇವತ್ತು ಒಳ್ಳೆ ದಿನನೂ ಐತೆ. ಹೆಂಗು ಹೌದಲ್ರಿ ಅತ್ತೀರ, ಇವತ್ತು ಶ್ರಾವಣ ಸೋಮವಾರ ಭಾಳ ಚಲೋ ಐತಿ. ಹಂಗಿದ್ರೆ ಪೂಜಾರಿ ಅವ್ರಿವ್ರಿಗೆ ಹೇಳಕ್ಕೆ ಹೇಳ್ಬಿಡ್ತೀನಿ. ಹೇಳಿ ಅವೇನೋ ಸಾಮಾನು ನೋಡಿ ತರ್ಸೇ ಬಿಡ್ತೀನಿ. ಇವತ್ತು ಗುದ್ಲಿ ಪೂಜೆ ಮಾಡೇ ಬಿಡೋಣ ಹೊಲದ. ಹಂಗೆ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಇವ್ರಿಗೆಲ್ಲ ಇವತ್ತು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಪ್ಪರಿಗೆ ಹೇಳ್ತೀನಿ, ಅಪ್ಪರನ್ನ ಕಳಿಸ್ತಾರೆ. ಏನೇನು ಎಲ್ಲ ವ್ಯವಸ್ಥೆ ಇವತ್ತಿಂದ ಶುರು ಮಾಡೇ ಬಿಡೋಣ್ರಿ ಅತ್ತೀರ. ಹೆಂಗೂ ಅವ್ರು ಅಂಟ್ಕೊಂಡಿದ್ವಲ್ಲ ನಮ್ಗೆ ಅವರು ದರಿತಗಳು, ಅವು ಬಿಟ್ಟು ಹೋದ್ಮ್ಯಾಗ ಇನ್ನೆಲ್ಲ ಒಳ್ಳೇದಾಗತ್ತೆ ತಗೋರಿ ನಮ್ಗೆ. ನೋಡ್ರಿ, ಇವತ್ತ ಎಲ್ಲ ಶುರು ಆಗೇ ಬಿಡುತ್ತೆ ನೋಡ್ರಿ. ಅವ್ರು ಹಿಂಗೆ ಹೊರ ಕಾಲಿಟ್ರೆ ನಮ್ಮ ನೋಡಿ ಗುದ್ಲಿ ಪೂಜೆ ಮಾಡಿ ನಮ್ಮ ಮನೆ ಕಟ್ಟಕ್ಕೆ ಶುರು ಮಾಡಿಬಿಟ್ಟು ವಾ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ ಅತ್ತೀರ. ವಾ, ನಮ್ಮ ಹೊಸ ಮನೆ, ಕನಸಿನ ಅರಮನೆ. ಯವ್ವಾ ದೇವ್ರೇ. ಬೀಗ್ರೆ ಆಯ್ತು, ನೀವೇನು ಚಿಂತೆ ಮಾಡ್ಬಿಡ್ರಿ. ಇವತ್ತು ಗುದ್ಲಿ ಪೂಜೆ ಮಾಡಿ ಇವತ್ತಿಂದ ಶುರು ಮಾಡ್ಬಿಡೋಣ. 6 ತಿಂಗಳದಾಗ ಮನೆ ರೆಡಿಯಾಗಿ 6 ತಿಂಗಳಿಗೆ ಓಪ್ನಿಂಗ್. ಹಂಗೆ ಊರ್ ಮಂದೆಲ್ಲ ನಿಂತು ನೋಡಿರ್ಬೇಕು. ಹಂಗೆ ಊಟ ಗೀಟ ಮಾಡಿಸಿ ಮನೆ ಓಪನಿಂಗ್ ಮಾಡಿಸಿ ನೀವು, ನನ್ನ ಮಗಳು, ಮೊಮ್ಮಕ್ಕಳು, ನಮ್ಮ ಮಳೆಯರು, ರಾಜ ರಾಣಿ, ನೀವು ಮಹಾರಾಣಿ ಎಲ್ಲ ಆಗಿ ಚಂದಾಗಿ ಜೀವನ ಮಾಡ್ರಿ. ನನಗೇನು ನನ್ನ ಮಗಳು ನನ್ನ ಮೊಮ್ಮಕ್ಕಳು ಎಲ್ಲ ಸುತ್ತಿಂದಿರ್ಬೇಕಂತ ನಾನೇನು ಅವ್ರಿಗೇನು ಕೆಟ್ಟದಂತಲ್ಲ. ನೀವು ಒಟ್ಟು ಚಂದಾಗಿರ್ತಿರಲ್ಲ ಅವ್ರ ಜೊತೆಗೆ. ಒಟ್ಟು ಖುಷಿ ಆಗ್ತಿಲ್ರಿ ನಿಮಗೂ ಮತ್ತೆ? ಏ ಬೀಗ್ರೆ, ಏನು ಮಾತಾಡ್ತೀರಿ? ಅಲ್ಲ ಕೊಟ್ಟು ಎಲ್ಲ ಮಾಡಾರ ನೀವು. ನಂದೇನೈತ್ರಿ ಇದ್ರಾಗ? ಒಟ್ಟು ಎಲ್ಲರೂ ಚೆಂದಾಗಿರ್ತೀವಲ್ರಿ, ಅಷ್ಟು ಸಾಕ್ಬಿಡ್ರಿ. ನನಗೆ ನಮ್ಮ ಮಳೆಯರು ಎಲ್ಲಿ ಹೂ ಅಂತಾರ ಇಲ್ಲ ಅನ್ನಂಗಾಗೈತ್ರಿ. ಏನು ಮ್ಯಾಜಿಕ್ ಮಾಡಿದ್ರಿ ಏನೋ. ಒಟ್ಟು ನಮ್ಮ ಮಳೆಯರ ಸತ್ಯಕ್ಕೂ ನಿಮ್ಮ ಮಾತಿನ ಗುಂಗಿನ ಇದಕ್ಕೆ ತಲೆ ಅಲ್ಲಾಡ್ಸಿ ಬಿಟ್ರೆ ಮಾತಾ ಹೊರಗೆ ಬರಲಿ ನೋಡ್ರಿ. ಅಂಥದ್ದೇನು ಹೇಳಿದ್ರಿ? ನನ್ನ ಮಗ ಒಂಚೂರು ಸಾಣ್ದಡ್ರಿ, ಒಂಚೂರು ತಿಳಿಸಿ ಅವ್ರು ಹೇಳಿದ್ನೆ ತಿಳ್ಕೊಂಡ. ಒಳ್ಳೆ ಬುದ್ಧಿನೇ ಹೇಳಿರಿ. ಕಲಿಯ ಬುದ್ಧಿದು, ಬದುಕದು ಭಾಳ ಅಂತ ಬುದ್ಧಿದು. ಇದು ಏನು ಗೊತ್ತ್ರಿ ನಮ್ಮ ಮಳೆಯಾಗ? ಅಲ್ರಿ, ನಾಳೆ ನಮ್ದು ಇಡೀ ಆಸ್ತಿ ಯಾರಿಗ್ರಿ? ಯಾರು ಸಲಹೆ ಮಾಡೋದು? ನಾಳೆ ನನ್ನ ಅಳಿಯ, ನನ್ನ ಮಗಳು, ನಮ್ಮ ಮೊಮ್ಮಕ್ಕಳಿಗಲ್ಲನ್ರಿ. ನಮ್ಗೇನು ಇನ್ನೊಂದು ಅದಾವ? ಇರಕ್ಕೆ ಬೇಕಿ. ಅವರಪ್ಪ ನೋಡಿದ್ರೆ ನಮ್ಮನೆ ದುಡಿತಾನ ಅಷ್ಟು ದುಡಿದು ಈಡು ಮಾಡತ್ತಾನ ಮಗಳ ಸಲುವಾಗಿ. ಮತ್ತೆ ಈಗ ಮಗಳು ಹಿಂಗಿರೋದು ಇಷ್ಟ ಇಲ್ಲ. ಈಕಿ ಅದೇನ ಆಫೀಸ್ನಾಗ ಪ್ರೀತಿ ಗೀತಿ ಅಂತ ಮಾಡ್ಕೊಂಡಿತ್ತು, ಮೆಚ್ಕೊಂಡು ಬಂದ್ಲು. ಬಡತನ ಪರಿಸ್ಥಿತಿ ಅಂದ್ರೆ ಅವರಪ್ಪ ಪ್ರೀತಿ ಬೆಲೆ ಕೊಟ್ಟು ಮಾಡಿದೆ. ಆದ್ರೆ ಆಕಿ ಇಷ್ಟಕ್ಕೆ ನಾವು ಇರೋದಿಲ್ರಿ. ಈಗ ಮನೆ ಕಟ್ಸಿ ಅರಮನೆ ಕಟ್ಟಿಸ್ಲ್ರಿ. ನಾಳೆ ಎಲ್ಲ ಒಂದೊಂದ ಬರ್ತಾವು. ಹಂಗಾಗಿ ನಮ್ಮ ಅಳಿಯ ನಮ್ಮಂಗಿದ್ರೆ ನಮಗೂ ಕೊಡಕ್ಕೆ ಮನ್ಸು ಬರುತ್ತ್ರಿ. ಅದಕ್ಕೆ ನೀವೇನು ತಿಳಿಸೋರು ಹೇಳಿರಲ್ಲ, ಚಲೋ ಕೆಲಸ ಮಾಡ್ರಿ ನೋಡ್ರಿ. ಹೆಂಗೆ ಅವಾಗ ಒಟ್ಟು ತಿಳಿಸೋರ್ಕೊಂತೀರಿ ಅಂದ್ರೆ ನಮಗೂ ಒಟ್ಟು ಮುಂದೆ ಇದಕ್ಕೆ ನಂಬಿ ಒಟ್ಟು ಎಲ್ಲ ಆಸ್ತಿ ಕೊಡಕ್ಕೆ ಒಟ್ಟು ಮನ್ಸು ಮಾಡ್ತೀವ್ರಿ. ಅಯ್ಯೋ ಬೀಗ್ರೆ, ನೀವು ಇಂಥವೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನನ್ನ ಮಗ ನನ್ನ ಮಾತು ಕೇಳಾರ್ದು ಇನ್ಯಾರ ಮಾತು ಕೇಳ್ತಾನ್ರಿ? ನಾನೆಲ್ಲ ಕೇಳೋದು ಮಾಡ್ತೀನಿ, ನೀವು ಸುಮ್ಮನಿರ್ರಿ. ನಿಮ್ಮ ಮಾತು ಇರಂಗಿಲ್ಲ. ನೀವೇನು ಚಿಂತೆ ಮಾಡ್ಬೇಡ್ರಿ. ನಿಮ್ಮ ವಯಸ್ಸಿನ ಕಾಲಕ್ಕೆ ನಿಮ್ಮನ್ನು ನನಗಿಂತ ಹೆಚ್ಚು, ಅಪ್ಪ ಅವ್ರಿಗಿಂತ ಹೆಚ್ಚು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ. ಯಾಕಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಅಪ್ಪ ಮಾಡಿರ್ತಾರೆ. ನನಗೆ ನಿಮ್ಮ ಜೀವನ ನೋಡ್ಕೊತಾನ, ನನ್ನ ಮಕ್ಕಳು, ನನ್ನ ಸೊಸಿ, ನಮ್ಮ ಮಕ್ಕಳು ಎಲ್ಲರೂ ನೋಡ್ತಾನೆ. ನಿಮ್ಮ ಇಡೀ ಕಂಪ್ನಿಗೆ ಎಲ್ಲ ನೋಡ್ಕೊಂಡು ಹೋಗ್ತಾನೆ. ನೀವು ಯಾವ ಚಿಂತೆ ಮಾಡಬೇಡ್ರಿ. ಆಯ್ತು ತಗೋರಿ ಬೀಗ್ರೆ, ಚಲೋ ಆತ್ಬಿಡ್ರಿ, ಖುಷಿ ಆಯ್ತು. ಮತ್ತೇನ್ರಿ
ಮನ್ಯಾಗ ಕೆಲಸಕ್ಕೆ ಆಳು ಪಾಳು ಇಟ್ಬಿಡ್ರಿ ಈಗಲಿಂದ. ಯಾಕಂದ್ರೆ ನನ್ನ ಮಗಳು ಮಾಡೋಡ ಇಲ್ಲ, ಮತ್ತೆ ಆಕೆ ಹೆಂಗೋ ಪ್ರೇಮ್ ಇದ್ಲ ಮಾಡ್ತಿದ್ಲು. ಈಗ ಅಡಿಗೆ ಮಾಡಕ್ಕ, ಕಸ ಹೊಡ್ಯಾಕ, ಬಾಂಡೆ ತಿಕ್ಕಾಕ, ಕಲ್ಲು ಒರ್ಸಕ್ಕ, ಈ ಎಲ್ಲಾನು ಮಾಡಿಸಿರ್ತೇವೆ. ಇದನ್ನ ಮಾಡ್ಬಿಡ್ರಿ. ನಾನು ಬೇಕಾದಂಗೆ ಆಕಿ ರೊಕ್ಕ ಕೊಡ್ತೀನಿ ರೀ. ಆಳು ಅದೆಷ್ಟು ಕೇಳ್ತಾರೆ ಕೇಳ್ರಿ. ಈಡಿ ರೊಕ್ಕ ಕೊಟ್ಟರೆ ಚಿಂತಿಲ್ಲ, ಆಳು ಇಟ್ಕೊಂಡ್ಬಿಡ್ರಿ ಇನ್ಮೇಲೆ. ಹೌದ್ರಿ ಬೀಗ್ರೆ? ಆಯ್ತು ತಗೋರಿ. ಹೌದ್ರಿ ಅತ್ತೀರ, ಮತ್ತೆ ನಂಗೆ ಅಡಿಗೆ ಮಾಡಕ್ ಬರುತ್ತೇನ್ರಿ? ಏನು ಬರಲ್ಲ, ನಾನು ನಮ್ಮನೆ ಏನು ಕೆಲಸ ಮಾಡಿಲ್ಲ. ಈಗ ಮತ್ತೆ ಆಕಿ ಅಕ್ಕನ ಹೋದ್ಮೇಲೆ ನನಗಂತೂ ಮಾಡಕ್ಕಂತ ಆಗಲ್ಲ. ಈ ಮನಿ ಅಂತೂ 6 ತಿಂಗಳ ತನಕ ಆಗೋದಿಲ್ಲ. ಮತ್ತೆ 6 ತಿಂಗಳ ತನಕ ಮನೆಯಾಗ ಅಲ್ಲ ಇಟ್ಕೊಳ್ಳೋದು ಬದಲು ಇಲ್ಲಿನ ಇಟ್ಕೊಂಡು ಮಾಡ್ಬೇಕಲ್ಲ ಮತ್ತೆ. ಅದಕ್ಕೆ ರೀ ಇವತ್ತ ಹೇಳಿ ಕಳಿಸ್ತೀನಿ ರೀ ಇವರಿಗೆ. ಅಲ್ಲಿ ಯಾರು ಇದ್ರೆ ನೋಡಿ ಮನೆಗೆ ಅಡಿಗೆಲಿಂದ ಹಿಡಿದು ಓಟು ಮಾಡಕ್ಕೆ ಎಷ್ಟರ ಕೇಳಿ ಅವ್ರು ಕೊಟ್ಟರು ಹತ್ರಿ. ತಗೋರ, ಹಂಗ ಮಾಡಿ. ಏನು ಮಾಡ್ತಿ ಮಾಡು. ನಿನಗೆ ಯಾವತ್ತೂ ಅಡ್ಡ ಬರಲ್ಲ ಉಡ್ಡು ಬರಲ್ಲವ. ನಿನ್ನ ಇಷ್ಟನೇ ನನ್ನ ಇಷ್ಟ ರೀ. ನಾವು ಎಲ್ಲಿ ಹೋಗ್ಬೇಕೀಗ? ನಮ್ಗೆ ಎಲ್ಲಿ ದಾರಿನ ತಿಳಿವಲ್ತು. ಏನು ಮಾಡನ್ರಿ? ಮೊದ್ಲ ನೀ ಅಳೋದು ನಿಲ್ಸು. ನೀನು ಅಳೋದು ನನ್ನ ಕೈಲಿ ನೋಡೋಕ್ಕಾಗವಲ್ತು. ನೀ ಅಳೋದು ನೋಡಿ ಮಕ್ಕಳು ನೋಡಿ ಹೆಂಗೆ ಮಕ್ಕ ಸಪ್ಪು ಮಾಡ್ಕೊಂಡವು. ಮಕ್ಕಳು ಸುಮ್ಮನೆ ಹಂಚ್ಕೊಂತವು. ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನೀನು. ಏನು ನಿಲ್ಸಿದ್ರು ನಮ್ದೇನು ತಪ್ಪತ್ತೇನ್ರಿ? ಹೋಗ್ಬಿಡ್ರಿ. ನಮ್ಮ ದುಃಖ ಮಕ್ಕಳಿಗೆ ಯಾಕೆ ಗೊತ್ತಾಗಬೇಕು? ಇರಲಿ, ಈಗ ಏನು ಮಾಡನ್ರಿ ಮುಂದೆ? ಅಪ್ಪ, ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಬಂದು? ಆಂಟಿ ಅಮ್ಮ ಎಲ್ಲ ಯಾಕೆ ನಮ್ಮನ್ನು ಬೈದು ಹೊರಗೆ ಹಾಕಿದ್ರು? ಹೌದು ಆಂಟಿ, ನೀವು ಇದ್ದಿದ್ದಿಲ್ಲ ಅವಾಗ. ಈ ಪಿಡಾಗಳು ಹಿಂಗೆ ತೊಲಗ್ತಾವು, ನನ್ನ ಮಕ್ಕಳು ಚೆನ್ನಾಗಿರ್ತಾವೆ ಇನ್ಮೇಲೆ ಅನ್ನತ್ತಿದ್ರು. ನಾವು ಏನು ಮಾಡೀವಿ ಅವರಿಗೆ? ಆಮೇಲೆ ನಮ್ಮನ್ನ ಯಾಕೆ ಹೊರಗೆ ಹಾಕಿದ್ರು? ನೋಡಿ ಮಕ್ಕಳ, ನಾವು ದೇವಸ್ಥಾನಕ್ಕೆ ಬಂದೀವಿ. ಇನ್ಮೇಲೆ ನಮ್ಮದೇ ಒಂದು ಸಣ್ಣದೊಂದು ಸಂಸಾರ ಕಟ್ಕೋಬೇಕು. ನಮ್ಮದೇ ಚಂದದೊಂದು ಗೂಡು ಕಟ್ಕೊಂಡು ನೀವು ಹಕ್ಕಿಗಳು, ಸಣ್ಣ ಮರಿ ಹಕ್ಕಿ, ನಾವು ದೊಡ್ಡ ಹಕ್ಕಿಗಳು, ನಾವು ಚಂದ ಜೀವನ ಮಾಡೋಣಂತ. ಏನೂ ಚಿಂತೆ ಮಾಡಬೇಡ್ರಿ. ಇವತ್ತು ರಾತ್ರಿ ಇಲ್ಲೇ ಮಕ್ಕಳನ್ನ ಎಲ್ಲರೂ ಆರಾಮ್ ತಣ್ಣಗೆ ಗಾಳಿ ಇರುತ್ತೆ. ಮ್ಯಾಗ ಬೆಳದಿಂಗ್ಳು ಚಂದಪ್ಪ, ಇಷ್ಟು ಚಂದ ಕಾಣ್ತಿರ್ತಾನ. ನಕ್ಷತ್ರಗಳು ಭಾರಿ ಚಂದ ಕಾಣ್ತಿರ್ತಾವು. ನೀವು ಯಾವತ್ತಾರ ನಕ್ಷತ್ರ ನೆನೆಸಿರೇನ? ಇಲ್ಲ. ಇವತ್ತು ನಾನು, ನೀನು, ನಿಮ್ಮವ್ವ ಎಲ್ಲರೂ ಸೇರಿ ಆಕಾಶದಾಗ ಎಷ್ಟು ನಕ್ಷತ್ರದವ ಅಂತ ನೆನೆಸೋಣ ಇಲ್ಲೇ ಮಕ್ಕಳನ್ನ ಈ ಕಟ್ಟಿ ಮೇಲೆ. ಹೌದಾ ಅಪ್ಪ? ನಕ್ಷತ್ರ ಎಣಿಸೇನಾ? ಆಯ್ತು. ಅವ್ವ, ಹೊಟ್ಟೆ ಹಸ್ತೈತಿ. ಮುಂಜಾನೆಗಿಂತನೂ ಏನೂ ತಿಂದಿಲ್ಲ. ತಿನ್ನಕ ಹೋದ್ರೆ ಆಂಟಿ ಬೈದು ಹೊರ ಕಳಿಸಿದ್ರು. ನಾನು ತಮ್ಮ ಏನೂ ತಿಂದಿಲ್ಲ. ಭಾಳ ಹಸುವಾಗಕತ್ತೈತೆ ರೀ. ನಾವು ಹೆಂಗೆ ಹೊಟ್ಟೆಸ್ಕೊಂಡು ಹೆಂಗಾರ ಅನ್ಭವಿಸ್ಕೊಂಡಿರ್ಬೋದು. ಮಕ್ಕಳು ಹಸು ತಡ್ಕೊಳ್ಳಲ್ಲಲ್ರಿ. ಏನು ಮಾಡೋದು ಇವಾಗ? ತಡಿ, ಇಲ್ಲಿ ಗುಡಿಯಾಗ ಕಾಯಿ ಪಾಯಿ ಹೊಡೆದಿರ್ತಾರಲ್ಲ, ಈಗ ನಾನು ನೋಡಿ ಬರ್ತೀನಿ. ತಡಿ, ಏನಾರ ಇದ್ರೆ ತೊಗೊಂಬರ್ತೀನಿ. ನೀವು ಇಲ್ಲೇ ಇರ್ರಿ. ಅಪ್ಪ, ನಿಮ್ಮಪ್ಪ ಏನೋ ತರಕ್ಕೆ ಹೋಗ್ಯಾನ, ತೊಗೊಂಬರ್ತಾನ. ತಿಂದು ಮಕ್ಕೊಂಬಿಡಾನಿಲ್ಲೇ. ಆಯ್ತವ್ವ. ಸಿಕ್ವೇನ್ರಿ ಕೊಬ್ಬರಿ ಬಟ್ಲ? ಅಲ್ಲಿ ಯಾರೋ ಒಳದ ಹಂಗೆ ಬಿಟ್ಟು ಹೋಗಿದ್ರೆ ಇವತ್ತಿನ ಮಟ್ಟಿಗೆ ಹುಡುಗರಿಗೆ ಹೊಟ್ಟೆ ತುಂಬ್ಸಕ್ಕೆ ವಾದ್ವಲ್ಲ, ಸಾಕು. ಓಡ್ ಕೊಡ್ಬಿಡ್ರಿ, ತಿಂತಾವು, ಮಕ್ಕೊಂಬಿಡೋಣ. ಅಲ್ಲ, ಇವತ್ತೇನೋ ಆತ, ನಾಳೆ ಹೆಂಗೆ ಮತ್ತೆ? ನಾಳೆ ಎಲ್ಲರ ಒಂದು ಇಲ್ಲೇ ಊರೊಳಗೆ ಒಂದು ಜಾಗ ನೋಡ್ತೀನಿ. ಅಲ್ಲಿ ಒಂದಿಷ್ಟು ಒಣ ಕಟ್ಟಿಗೆ ಪಟ್ಟಿಗೆ, ಈ ತೆಂಗಿಂದು ಇವು ಗರಿ ಬಿದ್ದಿರ್ತಾವಲ್ಲ ಅವು, ಆಮೇಲೆ ಇಂಥವು ಏನಾರ ಮಾಡಿ ಒಂದು ಗುಡ್ಸ್ಲ ಹಾಕ್ಕೊಳ್ಳೋಣ. ಗುಡ್ಸಲ್ದಾಗ ಇರೋಣ ತಗೋ. ಮುಂದೆ ಯಾರ್ದಾರ ಹೊಲ್ದಾಗ ಕೆಲಸ ಹುಡುಕ್ತೀನಿ. ನಾಳೆ ನೋಡೋಣ ತಗೋ. ಈಗ ಯಾಕೆ ಚಿಂತೆ ಮಾಡ್ತಿ? ಈ ಹುಡುಗರಿಗೆ ತಿನ್ನಿಸು. ಪಾಪ ಮಕ್ಕೊಂತಾವು, ಮಕ್ಕಳನ್ನ ತಗೋ ನಾವು. ಆಯ್ತು ತಗೋರಿ.